ಎಲ್ಲರಿಗೂ ನಮಸ್ಕಾರ. ಅಭಿಜ್ಞಾನದ ಕಡೆಯಿಂದ ನಡೀತಾ ಇರುವಂಥ ಈ ಉಪನ್ಯಾಸ ಮಾಲೆಗೆ ಎಲ್ಲರಿಗೂ ಆತ್ಮೀಯವಾದಂಥ ನಮನಪೂರ್ವಕವಾದಂಥ ಸ್ವಾಗತ. ಈ ಉಪನ್ಯಾಸದ ಮಧ್ಯೆ ಏನಾದರೂ ತಾಂತ್ರಿಕ ಸಮಸ್ಯೆ ಬಂದರೆ ಮೆಸೇಜಲ್ಲಿ ನೀವು ಹಾಕಿದ್ರೆ ನನಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಅಥವಾ ನನ್ನ ಕಡೆಯಿಂದ ಏನಾದರೂ ಆದರೆ ಲಿಂಕ್ ಏನಾದರೂ ಹೋದರೆ ನಾನು ಮತ್ತೆ ಅದನ್ನು ತಕ್ಷಣ ಬರೋದಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಕೂಡ ಸಮಸ್ಯೆಗಳು ಇರೋದ್ರಿಂದ. ಇವತ್ತು ನಾನು ಉಪನ್ಯಾಸಕ್ಕೆ ಆರಿಸ್ಕೊಂಡಿರುವಂಥ ವಿಷಯ DVG ಅವರ ಜೀವನ ಧರ್ಮ ಯೋಗ. ಆ ಜೀವನ ಧರ್ಮ ಯೋಗ ಅದಕ್ಕೆ 2 ಹೆಸರುಗಳನ್ನು DVG ಅವರು ಕೊಟ್ಟಿದ್ದಾರೆ. ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಅಂಥೇಳಿ ಅವರು ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಪ್ರಾಯಶಃ ನಿಮ್ಮ ಹತ್ರ ಎಲ್ಲ ಪುಸ್ತಕ ಇರಬಹುದು, ಈಗಾಗಲೇ ಸಾಕಷ್ಟು ಜನ ಅದನ್ನು ಅಧ್ಯಯನ ಕೂಡ ಮಾಡಿರಬಹುದು. ಈ ಪುಸ್ತಕ ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಇದೆ ಇದು ಅನ್ನೋ ಒಂದು ಪ್ರಸಿದ್ಧಿ ಇರುವಂತ ಒಂದು ಕೃತಿ. ಇದು ಒಂದು ಉಪನ್ಯಾಸ ಸರಣಿಯಾಗಿ ಮಾಡುವ ಒಂದು ಉದ್ದೇಶದಿಂದ ಇವತ್ತು ಆರಂಭ ಆಗಿದೆ. ಇದು ಬಹಳ ದೊಡ್ಡ ಗ್ರಂಥ, ಗುಣದಲ್ಲೂ ಮತ್ತೆ ಗಾತ್ರದಲ್ಲೂ ಎರಡೂ ರೀತಿಯಲ್ಲೂ ಬಹಳ ಒಂದು ದೊಡ್ಡ ಕೃತಿಯಾಗಿರೋದ್ರಿಂದ ಕನಿಷ್ಠ ಒಂದು 25 ಕಂತುಗಳಲ್ಲಿ ಇದನ್ನ ಪ್ರಸ್ತುತ ಮಾಡುವ ಒಂದು ಯೋಜನೆ ಇದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅದಕ್ಕೆ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಮಾಡಬಹುದು. ಈ ಕೃತಿಯನ್ನ ಆರಿಸ್ಕೊಳ್ಳೋದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಒಂದು ಕಾರಣ ಅಂತ ಹೇಳಿದ್ರೆ ಅಭಿಜ್ಞಾನ ಅಧ್ಯಯನ ಗೋಷ್ಠಿ ನಡೀತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿದೆ. ನಾವು ಗೋಷ್ಠಿಯಲ್ಲೂ ಕೂಡ ಅಧ್ಯಯನಕ್ಕೆ DVG ಅವರ ಇನ್ನೊಂದು ಕೃತಿ ಪುರುಷ ಸೂಕ್ತಿಯನ್ನ ನಾವು ತಗೊಂಡಿದ್ದೀವಿ. ಹಾಗಾಗಿ ಅದಕ್ಕೂ ಇದು ಪೂರಕವಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ತಗೊಂಡಿದ್ದೀವಿ. ಪುರುಷ ಸೂಕ್ತದ ಒಂದು ಪ್ರಭಾವ ಭಗವದ್ಗೀತೆ ಮೇಲೆ ಆಗಿದೆ. ಹಾಗಾಗಿ ಆ ದೃಷ್ಟಿಯಿಂದ ಕೂಡ ನಾವು ಅಧ್ಯಯನ ಗೋಷ್ಠಿಗೆ ಪೂರಕವಾಗಿ ಇದಿರಲಿ ಅನ್ನುವಂಥದ್ದು. ಮತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಒದಗುವಂತಹ ಒಂದು ಕೃತಿ ಅಂತ ಹೇಳಿದ್ರೆ ಅದು DVG ಅವರ ಜೀವನ ಧರ್ಮಯೋಗ ಮತ್ತೆ ಮಂಕುತಿಮ್ಮನ ಕಗ್ಗ. ಈ 2 ಕೃತಿಗಳು ನಮಗೆ ಸಾಕಷ್ಟು ಈ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸ್ಥೈರ್ಯವನ್ನ ಕೊಡುತ್ತೆ. ಕಗ್ಗದ ಬಗ್ಗೆ ಹಲವು ಪ್ಲಾಟ್ಫಾರ್ಮ್ಗಳಲ್ಲಿ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಈ ದೃಷ್ಟಿಯಿಂದ ನಾನು ಭಗವದ್ಗೀತೆ ಏನಿದೆ DVG ಅವರ ವ್ಯಾಖ್ಯಾನ ಅದನ್ನ ಆರಿಸ್ಕೊಂಡಿದ್ದೀನಿ ಈ ಕಾರಣಕ್ಕಾಗಿ. ಇನ್ನು ಉಪನ್ಯಾಸಕ್ಕೆ ಬರೋಣ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ. ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಇಲ್ಲಿ ಹಾಕಬಹುದು ಮೆಸೇಜ್ ಅಲ್ಲಿ, ಕಾಮೆಂಟ್ಸ್ ಅಲ್ಲಿ. ಪ್ರಶ್ನೆಗಳು ನೋಡೋದಕ್ಕೆ ಆದ್ರೆ ನನಗೆ ಉತ್ತರ ಗೊತ್ತಿದ್ರೆ ಅದನ್ನ ಕೊಡುವಂತ ಪ್ರಯತ್ನ, ಅಥವಾ ಮುಂದಿನ ವಾರದಲ್ಲಿ ಅದನ್ನ ಮಾಡುವಂತ ಉತ್ತರ ಕೊಡುವಂತ ಪ್ರಯತ್ನವನ್ನು ಮಾಡಬಹುದು. ಪ್ರತಿ ಭಾನುವಾರ 6 ಗಂಟೆಗೆ, ಸಂಜೆ 6 ಗಂಟೆಗೆ 6 ರಿಂದ 7 ಅಂತ ಹೇಳಿ ಅಂದ್ಕೊಂಡಿದ್ದೀವಿ. DVG ಅವರು ಕನ್ನಡ ವಾಂಗ್ಮಯ ಪ್ರಪಂಚದಲ್ಲಿ ಅಶ್ವತ್ಥ ವೃಕ್ಷ ಅನ್ನುವಂಥ ಒಂದು ಹೆಸರನ್ನು ಪಡೆದಂಥವ್ರು. ಅಶ್ವತ್ಥ ವೃಕ್ಷ ಹೇಗೆ ವಿಶಾಲವಾಗಿ ಬೆಳೆಯುತ್ತೆ ಆ ರೀತಿ ಅದು ಆಳದಲ್ಲಿ ಮತ್ತೆ ವ್ಯಾಪ್ತಿಯಲ್ಲೂ ಕೂಡ ಅದರ ವೈಶಾಲ್ಯವನ್ನ ನಾವು ನೋಡಬಹುದು. ಮತ್ತೆ ಹಲವು ಜೀವಿಗಳಿಗೆ ಹಲವು ರೀತಿಯಲ್ಲಿ ಅದು ಆಶ್ರಯವನ್ನ ಕೊಡುತ್ತೆ ಆ ವೃಕ್ಷ. ಮತ್ತೆ ಅಶ್ವತ್ಥ ಅನ್ನುವಂಥದ್ದು ನಮ್ಮ ಪರಂಪರೆಯಲ್ಲೂ ಕೂಡ ದೊಡ್ಡ ಸಂಕೇತ. ಅದು ಮುಂದೆ ಕೂಡ ಗೀತೆಯಲ್ಲೂ ಕೂಡ ಬಂದಿದೆ, ಅದನ್ನಲ್ಲಿ ನೋಡಬಹುದು. DVG ಅವರ ಆ ಬದುಕಿನ ಸಾರ್ಥಕತೆಯನ್ನ ಈ ಒಂದು ಉಪಮೆ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ ಅಂತ ಹೇಳಿ ನನಗನ್ಸುತ್ತೆ. DVG ಅವ್ರನ್ನ ಸಾಹಿತ್ಯದ ಅಶ್ವತ್ಥ ವೃಕ್ಷ ಅಂತ ಹೇಳಿ ಕರೆದಿರುವಂಥದ್ದು. DVG ಅವರ ಸಾಹಿತ್ಯದ ಪರಿಚಯ ನಮಗೆಲ್ಲರಿಗೂ ಕೂಡ ಇದ್ದೇ ಇದೆ, ಅದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವರ ಮಂಕುತಿಮ್ಮನ ಕಗ್ಗ ಅಂತೂ ಪ್ರತಿದಿನ ಒಂದಲ್ಲ ಒಂದು ವಿಧದಲ್ಲಿ ಅದು ನಮ್ಮ ಮನಗಳನ್ನ ಸೇರ್ತಲೇ ಇರ್ತಾ ಇದೆ. ಒಂದು ರೀತಿ ಆಧುನಿಕ ಭಗವದ್ಗೀತೆ ಅನ್ನುವಂಥ ಅಭಿಧಾನ ಅದಕ್ಕೆ ಲಭಿಸಿದೆ. ಇದೆಲ್ಲ ಗೊತ್ತಿರುವಂಥ ಸಂಗತಿ. ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ DVG ಅವರ ಪ್ರಭಾವ ಬಹಳ ಇದೆ. ಅಭಿಜ್ಞಾನ ಸ್ಥಾಪನೆ ಆಗಿದ್ದೇ DVG ಮತ್ತೆ ಆನಂದ್ ಕುಮಾರಸ್ವಾಮಿ ಅವರ ಚಿಂತನೆಗಳನ್ನ ಪಸರಿಸಬೇಕು ಅನ್ನುವಂಥ ಉದ್ದೇಶದಿಂದ. ಹೀಗೆ DVG ಅವರ ನಂಟು ಹಲವು ಪರೋಕ್ಷವಾಗಿ ಇರೋದ್ರಿಂದ
ಡಿ ವಿ ಜಿ ಅವ್ರ ಬಗ್ಗೆ ಮಾತಾಡೋದೇ ಒಂದು ಸೌಭಾಗ್ಯ ಅಂತ ಹೇಳಿ ಅಂದ್ಕೊಂಡೆ. ಅಂದ್ರೆ ಡಿ ವಿ ಜಿ ಅವರ ಆ ಕೃತಿಗಳ ಶೀರ್ಷಿಕೆಯೇ ನಮಗೆ ಏನನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಆ ಕೃತಿ ಏನನ್ನ ಪ್ರತಿಪಾದಿಸ್ತಾ ಇದೆ ಅನ್ನೋದನ್ನ ನಮಗೆ ಅದು ಹೇಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದ್ರೆ, ಡಿ ವಿ ಜಿ ಅವರ ದೃಷ್ಟಿಕೋನ ಹೇಗೆ ಅದು ಒಂದು ವಿಷಯದ ಪ್ರತಿಪಾದನೆಗೆ ಎಷ್ಟೆಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇತ್ತು ಅವರ ನಿಲುವು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಕೆಲವೊಂದು ಕೃತಿಗಳನ್ನೇ ನಾವು ಉದಾಹರಣೆಗೆ ನೋಡಬಹುದು. ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅಂತಿಟ್ರು. ಅವರು ಸಾಹಿತ್ಯದ ಬಗ್ಗೆ ಬರೆದಂತ ಪ್ರಬಂಧಗಳು, ಮಾಡಿದ ಭಾಷಣಗಳ ಒಂದು ಸಂಗ್ರಹ ಏನಿದೆ ಅದನ್ನ ಅವರು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅಂತಿಟ್ರು. ಅಂದ್ರೆ ಅಲ್ಲಿ ಸಾಹಿತ್ಯ ಜೀವನದ ಸೌಂದರ್ಯವನ್ನ ಕಾಣಿಸ್ಬೇಕು ಅನ್ನೋದನ್ನ ಅಲ್ಲಿ ಎತ್ತಿ ಹಿಡಿದ್ರು ಅವರು. ಆಮೇಲೆ ಸಾಹಿತ್ಯ ಶಕ್ತಿ, ಸಾಹಿತ್ಯ ನಮ್ಮ ಜೀವನಕ್ಕೆ ಶಕ್ತಿಯನ್ನ ಕೊಡಬೇಕು ಅಂತ ಹೇಳಿ. ಮತ್ತೆ ಅವರು ವ್ಯಕ್ತಿ ಚಿತ್ರಗಳ ಬಗ್ಗೆ ಬರೆದಂತ ಒಂದು ಅದ್ಭುತವಾದಂತ ಒಂದು ಕೃತಿಗಳೇನಿವೆ ಅದು ಅವರು ಕರೆದಿದ್ದು ಜ್ಞಾಪಕ ಚಿತ್ರಶಾಲೆ ಅಂತ ಹೇಳಿ ಅದನ್ನ ಕರೆದ್ರು. ಮಂಕುತಿಮ್ಮನ ಕಗ್ಗ, ನಿಮಗೆ ಜೀವನ ಅರ್ಥ ಆದ್ರೆ ಅದು ಮಂಕುತಿಮ್ಮನ ಕಗ್ಗ ಅಂತ ಜೀವನ ಅನ್ಸತ್ತೆ, ಜಗತ್ತು ಅನ್ಸತ್ತೆ. ಅರ್ಥ ಆಗದೆ ಇದ್ರೂ ಜಗತ್ತು ಮಂಕುತಿಮ್ಮನ ಕಗ್ಗವಾಗೇ ಇರುತ್ತೆ. ಹಾಗಾಗಿ ಆ ಶೀರ್ಷಿಕೆಯಲ್ಲೇ ಅವರು ಅದು ಏನು ವಿಷಯವನ್ನು ಹೇಳ್ತಾ ಇದೆ ಅನ್ನೋದನ್ನ ಸೂಚನೆ. ಮತ್ತೆ ಇವತ್ತು ನಾವು ಪ್ರಧಾನವಾಗಿ ಯಾವ ಕೃತಿ ಬಗ್ಗೆ ನಾವು ತಗೊಂಡಿದ್ದೀವಿ, ಭಗವದ್ಗೀತೆಗೆ ಅವರು ಕೊಟ್ಟ ಉಪನ್ಯಾಸಗಳ ಒಂದು ಗದ್ಯ ರೂಪ, ಪುಸ್ತಕ ರೂಪ, ಅದಕ್ಕೆ ಅವರು ಭಗವದ್ಗೀತಾ ತಾತ್ಪರ್ಯ, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಂತ ಹೇಳಿದ್ರು, ಅಥವಾ ಜೀವನ ಧರ್ಮಯೋಗ. ಅಂದ್ರೆ ಅಲ್ಲೂ ಕೂಡ ಜೀವನದ ಜೊತೆಗೆ ಒಂದು ನಂಟನ್ನ ಅವರು ಸ್ಥಾಪನೆ ಮಾಡಿರೋದನ್ನ ನಾವು ನೋಡಬಹುದು. ಅಂದ್ರೆ ಪ್ರತಿಯೊಂದು ಕೂಡ ಜೀವನಕ್ಕೆ ನಿಷ್ಠವಾಗಿರಬೇಕು, ಇದು ಅವರ ಒಂದು ಪ್ರಧಾನವಾದಂತ ನಿಲುವಾಗಿತ್ತು ಅನ್ನೋದನ್ನ ನಾವು ಗಮನಿಸಬೇಕು ಇಲ್ಲಿ ಅಂತ. ಹೀಗಾಗಿ ಡಿ ವಿ ಜಿ ಅವರು ಅಂತ ಹೇಳಿದ್ರೆ ಅದು ಜೀವನಕ್ಕೆ ಬೇಕಾದಂತ ಎಲ್ಲ ರೀತಿಯ ಸ್ಥೈರ್ಯವನ್ನ, ವಿವೇಕವನ್ನ ಕೊಡುವಂಥದ್ದು, ಇದು ಡಿ ವಿ ಜಿ ಅವರ ಒಂದು ನಿಲುವಾಗಿತ್ತು. ಇನ್ನು ಈ ಕೃತಿ ಹೇಳಿದಾಗೆ ಆರಂಭದಲ್ಲೇ ಭಗವದ್ಗೀತೆಗೆ ಡಿ ವಿ ಜಿ ಅವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಕೊಟ್ಟಂತ ಒಂದು ಉಪನ್ಯಾಸಗಳ ಸರಣಿ ಏನಿದೆ, ನಂತರ ಅದು ಪುಸ್ತಕವಾಗಿ ಪ್ರಕಟ ಆಗಿ ಅದು ಜೀವನ ಧರ್ಮಯೋಗ ಅಂತ ಹೇಳಿ ಅನ್ನಿಸ್ಕೊಳ್ತು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೂಡ ಬಂದಿದ್ದು, ಈ ವಿಷಯ ಎಲ್ಲ ನಮಗೆ ಗೊತ್ತು. ಈಗ ನಾವು ಅದಕ್ಕೂ ಮೊದಲು ಭಗವದ್ಗೀತೆ ಬಗ್ಗೆ ಒಂದೆರಡು ಮಾತನ್ನ ಹೇಳಿ ನಂತರ ನಮ್ಮ ಪ್ರಧಾನ ಗ್ರಂಥ ಏನಿದೆ ಅದಕ್ಕೆ ಬರಬಹುದು ಅಂತ ಹೇಳಿ ಅನ್ಸತ್ತೆ. ಭಗವದ್ಗೀತೆ ಇದ್ರ ಬಗ್ಗೆ ನಮಗೆ ಒಂದಲ್ಲ ಒಂದು ವಿಧದಲ್ಲಿ ಇದು ಕೂಡ ನಮ್ಮ ಜೀವನದ ಬಹುಕಾಲದಿಂದಲೂ ನಾವು ಕೇಳ್ತಾ ಬರ್ತಾ ಇರುವಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶದ ಒಂದು ಶ್ರೇಷ್ಠ ಒಂದು ಗ್ರಂಥ ಆಗಿದೆ. ನಮ್ಗಿದು ಗೊತ್ತಿರುವಂಥದ್ದೇ. ಭಗವದ್ಗೀತೆ ಕೆಲವರಿಗೆ ನಿತ್ಯ ಪಾರಾಯಣ ಗ್ರಂಥವಾಗಿದೆ. ಮತ್ತೆ ಅದು ನಮ್ಮ ಭಾರತೀಯ ವೇದಾಂತ ಏನಿದೆ ಆ ವೇದಾಂತದ ಬಗ್ಗೆ ತಿಳುವಳಿಕೆಯನ್ನು ನೀಡುವಂತ ಒಂದು ಗ್ರಂಥ ಅಂತ ಹೇಳಿ ಅದಕ್ಕೆ ಬೇರೆ ಬೇರೆ ಧಾರ್ಮಿಕ ವಲಯಗಳಲ್ಲಿ ಅದಕ್ಕೆ ಒಂದು ಸ್ಥಾನ ಸಿಕ್ಕಿರುವಂಥದ್ದು. ಮತ್ತೆ ಯಾವುದೇ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಪ್ರವಚನ ಅಂತಿದ್ರೆ ಅವರು ಒಂದಲ್ಲ ಒಂದು ವಿಧದಲ್ಲಿ ಭಗವದ್ಗೀತೆಯನ್ನ ಉದ್ಧರಿಸ್ತಾರೆ ಅಥವಾ ಭಗವದ್ಗೀತೆ ಬಗ್ಗೆನೇ ಮಾತಾಡ್ತಾರೆ. ಹೀಗೆ ಹಲವು ನೆಲೆಗಳಲ್ಲಿ ಭಗವದ್ಗೀತೆಯನ್ನ ನಾವು ಕೇಳ್ತಾ ಇರ್ತೀವಿ. ಹಲವರಿಗೆ ಅದು ಕಂಠಸ್ಥ ಆಗಿರುವಂಥದ್ದು, ಮಕ್ಕಳಿಗೆ ಕೂಡ ಅದನ್ನ ಕಂಠಸ್ಥ ಮಾಡುವಂತ ಒಂದು ಪದ್ಧತಿ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಹೀಗೆ ಹಲವು ರೀತಿಗಳಲ್ಲಿ ಭಗವದ್ಗೀತೆ ನಮಗೆ ಅದು ಸ್ಮರಣೆಗೆ ಬರ್ತಾ ಇದೆ, ನೇರ ಅದ್ರ ಜೊತೆ ನಮಗೆ ಒಡನಾಟ ಇದೆ. ಈ ಭಗವದ್ಗೀತೆ ಮಹಾಭಾರತದಲ್ಲಿ ಬರುವಂತ ಒಂದು 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 ಪ್ರಧಾನವಾದಂತ ಒಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಒಂದು ಗ್ರಂಥದ ಭಾಗ. ಅದು ಭಗವದ್ಗೀತೆಯಲ್ಲೇ ಬರುವಂತ ಒಂದು
ಇದು ಸಂಭಾಷಣೆಯ ರೂಪದಲ್ಲಿ ಇರುವಂಥ ಆ ಮುಖ್ಯ ಮಹಾಭಾರತದ ಮುಖ್ಯ ಕಥೆಗೆ ಹೊಂದಾಣಿಕೆಯಾಗೇ ಬಂದಿರುವಂಥ ಒಂದು ಭಾಗ, ಸಾಹಿತ್ಯದ ಒಂದು ಭಾಗ ಅಂತ ಇಟ್ಕೊಂಡ್ರೆ, ನಂತರದ ದಿನಗಳಲ್ಲಿ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಸ್ಥಾನ ಬಂತು. ಅದಕ್ಕೆ ಅದೇ ಒಂದು ಪ್ರತ್ಯೇಕ ಕೃತಿಯ ಒಂದು ಸ್ಥಾನಮಾನವನ್ನ ಪಡಿತು. ಇದು ಕೂಡ ಗಮನಿಸ್ಬೇಕು. ಪ್ರಾಯಶಃ ನಮಗೆ ಈಗ ಲಭ್ಯ ಇರುವಂಥ ಒಂದು ಕೃತಿಗಳಲ್ಲಿ ಇದಕ್ಕೆ ಬಂದ ಒಂದು ವ್ಯಾಖ್ಯಾನ, ಭಾಷ್ಯಗಳಲ್ಲಿ ಆಚಾರ್ಯ ಶಂಕರರ ಭಾಷ್ಯ ನಮಗೆ ಸಿಕ್ಕಿರುವ ಭಾಷ್ಯಗಳಲ್ಲಿ ಅತ್ಯಂತ ಪ್ರಾಚೀನ ಅಂತ ಹೇಳಿ. ಶಂಕರರಿಗೂ ಮೊದಲು ಬಂದಿದ್ದಿರಬಹುದು, ಆದ್ರೆ ನಮಗೆ ಲಭ್ಯ ಶಂಕರರದು. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಶಂಕರರು ಏನು ತಮ್ಮ ಸಿದ್ಧಾಂತವನ್ನ ಅವರು ಕಟ್ಟಿದ್ರು, ಅವ್ರೇನು ಔಪನಿಷದ ದರ್ಶನ ಅಂತ ಹೇಳಿ, ಇವತ್ತು ನಾವು ಅದ್ವೈತ ಅನ್ನುವಂತ ಹೆಸರಿನಿಂದ ಏನನ್ನು ಕರಿತೇವೆ, ವೇದಾಂತದ ಒಂದು ಪ್ರಸ್ಥಾನವನ್ನ, ಅದನ್ನ ಅವರು ನಿರೂಪಣೆ ಮಾಡಲಿಕ್ಕೆ ಭಗವದ್ಗೀತೆಯನ್ನ ಅವರು ಇಟ್ಕೊಂಡ್ರು. ಇದು ಬಹಳ ಒಂದು ಮಹತ್ವದ ಒಂದು ತಿರುವು. ಭಾರತೀಯ ಪ್ರಜ್ಞಾ ಪರಂಪರೆಯಲ್ಲಿ ಇದು ಬಹಳ ಒಂದು ದೊಡ್ಡ ತಿರುವಾಯಿತು ಅನ್ನೋದನ್ನ ನಾವು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಶಾಸ್ತ್ರ ಗ್ರಂಥದ ಒಂದು ಪ್ರಾಮಾಣ್ಯ ಸಿಕ್ತು. ಇದು ಪ್ರಸ್ಥಾನ ತ್ರಯ ಅನ್ನುವಂಥದ್ದು ನಮ್ಮ ವೇದಾಂತದ ಪರಿಭಾಷೆಯಲ್ಲಿ ಬಹಳ ಮುಖ್ಯವಾದಂತ ಒಂದು ಪ್ರಮೇಯ, ಒಂದು ತತ್ವ, ಒಂದು ವಿವರ. ಅದು ಪ್ರಸ್ಥಾನ ತ್ರಯಗಳು ಅಂತ. ಪ್ರಸ್ಥಾನ ಅಂತ ಹೇಳಿದ್ರೆ ನಾವು ದಾರಿ ಅಂತ ಇಟ್ಕೋಬಹುದು. ಈ ವೇದಾಂತ ಸಿದ್ಧಾಂತವನ್ನ ಸ್ಥಾಪನೆ ಮಾಡೋದಿಕ್ಕೆ 3 ನೆಲೆಗಳಲ್ಲಿ, 3 ಆಯಾಮಗಳಲ್ಲಿ ಶಂಕರರು ಕೃತಿಗಳನ್ನ ಆರಿಸ್ಕೊಂಡು ಅದಕ್ಕೆ ಭಾಷ್ಯವನ್ನ ಬರೀತಾರೆ. ಒಂದು ಶ್ರುತಿ ಪ್ರಮಾಣ ಅಂತ ಹೇಳಿ. ಶ್ರುತಿ ಅಂತ ಹೇಳಿದ್ರೆ ವೇದಗಳು, ವೇದ ಪ್ರಾಮಾಣ್ಯದಿಂದ ಅವರು ತಮ್ಮ ಸಿದ್ಧಾಂತವನ್ನ ಸ್ಥಾಪನೆ ಮಾಡುವಂಥದ್ದು. ಇದಕ್ಕೆ ಅವರು ಉಪನಿಷತ್ತುಗಳನ್ನ ಆರಿಸ್ಕೊಂಡ್ರು. ಇನ್ನೊಂದು ಏನು ಅಂತ ಹೇಳಿದ್ರೆ ನ್ಯಾಯ ಪ್ರಸ್ಥಾನ. ನ್ಯಾಯ ಅಂತ ಹೇಳಿದ್ರೆ ತರ್ಕ ಅಂತ ಹೇಳಿ, ಅಂದ್ರೆ ಯುಕ್ತಿ ಪ್ರಧಾನ. ನಾವು ತರ್ಕದಿಂದ ಒಂದು ವಿಷಯವನ್ನ ಸಾಧಿಸುವಂಥದ್ದು. ಶ್ರುತಿ ಅನ್ನುವಂಥದ್ದು ಅಲ್ಲಿದೆ, ನಾವು ಅದನ್ನು ಒಪ್ಕೊಂಡು ಅದರ ಅರ್ಥವನ್ನ ಹಿಡಿಬೇಕು ಅನ್ನುವಂಥದ್ದು ಶ್ರುತಿ. ಆದ್ರೆ ಈ ನ್ಯಾಯ ಪ್ರಸ್ಥಾನದಲ್ಲಿ ನಮಗೆ ವಿಚಾರ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ನಮ್ಮ ಯುಕ್ತಿಯನ್ನ, ನಮ್ಮ ತರ್ಕವನ್ನ ಅಲ್ಲಿ ಬಳಸೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಅವರು ತಗೊಂಡಿದ್ದು ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳು, ಬಾದರಾಯಣರ ಬ್ರಹ್ಮಸೂತ್ರಗಳನ್ನ ತಗೊಂಡು ಅದಕ್ಕೆ ಭಾಷ್ಯವನ್ನ ಬರೆದ್ರು. ಇನ್ನು ಸ್ಮೃತಿ ಪ್ರಸ್ಥಾನ. ಸ್ಮೃತಿ ಅಂತ ಹೇಳಿದ್ರೆ ಅದು ನೆನಪಿನಿಂದ ಬಂದಿದ್ದು, ಅಥವಾ ಒಂದು ಏನು ಈ ಮಹಾಭಾರತ, ಈ ಮಹಾಭಾರತ ಅದು ಸ್ಮೃತಿಯಲ್ಲಿ ಅಂತ ಹೇಳಿದ್ರೆ ಅದಕ್ಕೊಂದು ಲೌಕಿಕ ಅಂತ ಸದ್ಯದಲ್ಲಿ ನಾವು ಇಟ್ಕೋಬಹುದು. ಶಾಸ್ತ್ರೀಯವಾಗಿ ಅದಕ್ಕೆ ಬೇರೆ ಬೇರೆ ಆಯಾಮಗಳ ಅರ್ಥ ಇದೆ. ಅದು ಮುಂದೆ ಕೂಡ ಬರುತ್ತೆ ಗ್ರಂಥದಲ್ಲೇ, ಕೆಲವೊಂದು ಸಲ ಈ ವಿವರಗಳು ಕೂಡ ಬರುತ್ತೆ. ಒಂದು ಲೌಕಿಕ ನೆಲೆಯಲ್ಲಿ ಇರುವಂತ, ಒಂದು ಶಾಸ್ತ್ರ ಪ್ರಾಮಾಣ್ಯವಿರುವಂತ ಒಂದು ಗ್ರಂಥ ಅಂತ ಇಟ್ಕೊಂಡ್ರೆ ಅದು ಸ್ಮೃತಿ ಪ್ರಸ್ಥಾನ. ಅಂದ್ರೆ ನೇರ ನಮಗೆ ಒದಗುವಂತ ನೆಲೆಯಿಂದ ಬಂದಂತ ಒಂದು ಕೃತಿ ಅಂತ ಇಟ್ಕೋಬಹುದು. ಆ ಸ್ಮೃತಿ ಪ್ರಸ್ಥಾನಕ್ಕೆ ಶಂಕರರು ಮಹಾಭಾರತದಲ್ಲಿ ಇದ್ದಂತ ಈ ಭಗವದ್ಗೀತೆಯ ಭಾಗವನ್ನ ಅವರು ಆರಿಸ್ಕೊಂಡ್ರು. ಇದು ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂತ ಭಾಗ. ಯುದ್ಧಕ್ಕೂ ಮೊದಲು ನಡೆಯುವಂತ ಒಂದು ಕೃಷ್ಣ ಮತ್ತೆ ಅರ್ಜುನರ ಒಂದು ಸಂವಾದ ರೂಪದಲ್ಲಿ ಇರುವಂಥದ್ದು. ಅದನ್ನೊಂದು ಪ್ರತ್ಯೇಕ ಗ್ರಂಥವಾಗೇ ಅಲ್ಲಿಂದ ಮಹಾಭಾರತದಿಂದ ತಗೊಂಡು ಅದಕ್ಕೆ ಭಾಷ್ಯವನ್ನು ಬರೆದರು ಅಂತ. ಹೀಗೆ 3 ದಾರಿಗಳು, 3 ಪ್ರಸ್ಥಾನ ತ್ರಯಗಳು ಆದವು ಅಂತ ಹೇಳಿ. ಹಾಗಾಗಿ ಆವತ್ತಿನಿಂದಲೂ ಕೂಡ ಯಾರು ನಮ್ಮ ದೇಶದಲ್ಲಿ ಶಾಸ್ತ್ರ ಪರಂಪರೆ, ಅಥವಾ ಶಾಸ್ತ್ರ ಅನ್ನೋದಕ್ಕಿಂತ ವೇದಾಂತ ಶಾಸ್ತ್ರ, ಅಧ್ಯಾತ್ಮ ಶಾಸ್ತ್ರ, ಮೋಕ್ಷ ಶಾಸ್ತ್ರ ಅದನ್ನ ಪ್ರತಿಪಾದನೆ ಮಾಡೋದಿಕ್ಕೆ ಎಲ್ಲರೂ ಕೂಡ, ಎಲ್ಲ ನಂತರ ಬೆಳೆದಂತೆ ಎಲ್ಲಾ ದರ್ಶನಗಳ ಪ್ರಮುಖ ಆಚಾರ್ಯರೂ ಕೂಡ ಭಗವದ್ಗೀತೆಯನ್ನು ಆರಿಸ್ಕೊಂಡು ಅದಕ್ಕೆ ಒಂದು ಭಾಷ್ಯವನ್ನ ಬರೆದ್ರು ಅಂತ. ಹಾಗಾಗಿ ಬಹುಶಃ ಶಂಕರರು ಇದನ್ನ ಆರಿಸ್ಕೊಂಡಿದ್ರಿಂದ ಇದಕ್ಕೆ ಈ ರೀತಿಯ ಒಂದು ವಿಶೇಷತೆ ಬಂದಿದ್ದಿರಬಹುದು. ಶಂಕರಕ್ಕೆ ಮೊದಲು ಇತ್ತು ಅಂತ ಹೇಳಿ ನಮಗೆ ಗೊತ್ತಾಗತ್ತೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ವಿ. ಆದ್ರೆ ಸಿಕ್ಕಿರೋದ್ರಲ್ಲಿ ಶಂಕರದೇ ಆದ್ರಿಂದ ಅದು ಎಲ್ಲರೂ ಕೂಡ ತಮ್ಮ ಸಿದ್ಧಾಂತವನ್ನ ಸ್ಥಾಪನೆ ಮಾಡೋದಿಕ್ಕೆ ಆ ಭಗವದ್ಗೀತೆಯನ್ನ ಆರಿಸ್ಕೊಂಡ್ರು ಅಂತ ಹೇಳಿ. ಭಗವದ್ಗೀತೆಗೆ ಶಂಕರರಿಂದ ಹಿಡಿದು ಇವತ್ತಿನ ತನಕ ಬಂದಿರುವ ಭಾಷ್ಯಗಳನ್ನ, ವ್ಯಾಖ್ಯಾನಗಳನ್ನ ನೋಡಿದ್ರೆ ಇದರ ವ್ಯಾಪ್ತಿ ಎಷ್ಟು, ಎಲ್ಲರಿಗೂ ಕೂಡ ಇದು ಹೇಗೆ ಅನಿವಾರ್ಯ ಆಯ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದಾದಂತ ಒಂದು ವಿಶೇಷವಾದಂತ ಒಂದು ಸಂಗತಿ. ಹಲವಾರು ವ್ಯಾಖ್ಯಾನಗಳು ಪ್ರಾಚೀನ ಕಾಲದಿಂದಲೂ ಇದಕ್ಕೆ ಬಂದಿದೆ. ಈ ಕ್ಷಣವೂ ಕೂಡ ಎಲ್ಲರೂ ಕೂಡ ಅದಕ್ಕೆ, ಯಾರು ಈ ಅಧ್ಯಾತ್ಮ ಇದ್ರ ಬಗ್ಗೆ ಮಾತಾಡ್ತಾರೆ ಅವರೆಲ್ಲರೂ ಕೂಡ ಭಗವದ್ಗೀತೆ ಬಗ್ಗೆ ಬರೀತಾರೆ, ಮಾತಾಡ್ತಾರೆ ಅನ್ನೋ ಮಟ್ಟದಲ್ಲಿ ನೂರಾರು ಇದಕ್ಕೆ ವ್ಯಾಖ್ಯಾನ ಮತ್ತೆ ಭಾಷ್ಯಗಳು ಸಿದ್ಧವಾಗಿದೆ ಅಂತ.
ಕೆಲವೊಂದು ಪ್ರಮುಖ ಪರಂಪರೆಯಲ್ಲಿ ಬಂದಿರುವಂತ ಕೆಲವೊಂದು ಪ್ರಮುಖ ಭಾಷ್ಯಗಳನ್ನ ನಾವು ನೋಡಿದ್ರೆ ಅದರ ವ್ಯಾಪ್ತಿ ಎಷ್ಟು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಶಂಕರಾಚಾರ್ಯರು ಯಾರ್ಯಾರು ಬರೆದಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖ ಭಾಷ್ಯಕಾರರು, ಅವರು ಬರೆದ ಕೃತಿಗಳ ಭಾಷ್ಯದ ಹೆಸರನ್ನ ನಾನು ಹೇಳಕ್ ಹೋಗೋದಿಲ್ಲ. ಶಂಕರಾಚಾರ್ಯರು, ಆನಂದಗಿರಿ, ರಾಮಾನುಜಾಚಾರ್ಯರು, ವೇದಾಂತ ದೇಶಿಕರು, ಮಧ್ವಾಚಾರ್ಯರು, ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವೆಂಕಟನಾಥರು, ವಲ್ಲಭಾಚಾರ್ಯರು, ಪುರುಷೋತ್ತಮ ತೀರ್ಥರು, ನೀಲಕಂಠ ಸೂರಿ, ಕೇಶವ ಕಾಶ್ಮೀರಿ, ಮಧುಸೂದನ ಸರಸ್ವತಿಗಳು, ಶಂಕರಾನಂದರು, ಶ್ರೀಧರ ಸ್ವಾಮಿಗಳು, ಸದಾನಂದ ಯತಿ, ಧನಪತಿ ಸೂರಿ, ದೈವಜ್ಞ ಪಂಡಿತ ಸೂರ್ಯ, ರಾಜಾನಕ ರಾಮಕಂಠ, ಭಾಸ್ಕರಾಚಾರ್ಯ, ಅಭಿನವ ಗುಪ್ತ, ಆನಂದವರ್ಧನ, ನಿಂಬಕಾಚಾರ್ಯ. ಇದು ಪ್ರಾಚೀನ ಏನು ಹಿಂದಿನವರು ಬರೆದಂತ ಕೆಲವೊಂದು ಭಾಷ್ಯಗಳು, ಪ್ರಮುಖವಾದಂತ ಭಾಷ್ಯಗಳು ಇವು. ಇನ್ನು ನಮ್ಮ ಕಾಲದಲ್ಲಿ ಗಾಂಧಿಯವರು ಇದ್ರ ಬಗ್ಗೆ ಬರೆದ್ರು. ಗಾಂಧಿಯವರಂತೂ ಗೀತೆಯನ್ನ ತಾಯಿ ಅಂತ ಕರೆದಿರುವಂಥದ್ದು ನಮಗೆ ಗೊತ್ತಿದೆ. ವಿನೋಬಾ ಭಾವೆ ಬರೆದ್ರು, ಅರವಿಂದ್ರು ಬರೆದ್ರು. ಹೀಗೆ ನಮಗೆ ಆಧುನಿಕ ಕಾಲದಲ್ಲೂ ಅದು ಇನ್ನೂ ಭಾಷ್ಯಗಳನ್ನ ಏನು ಪಡಿತಾ ಹೋಗ್ತಾ ಇದೆ ಈ ಭಗವದ್ಗೀತೆ. ಹಾಗಾಗಿ ಇದು ನಮ್ಮ ಪರಂಪರೆಯಲ್ಲಿ ಬಹಳ ಮುಖ್ಯವಾದಂತ ಒಂದು ಕೃತಿಯಾಗಿದೆ ಅನ್ನೋದನ್ನ ನಾನು ನೆನಪಿನಲ್ಲಿ ಇಟ್ಕೋಬೇಕು ಅಂತ. ಆಮೇಲೆ ಇದು ಏನು ಅನ್ನಿಸ್ಕೊಳ್ತು ಪರಂಪರೆಯಲ್ಲಿ ಅಂತ ಹೇಳಿದ್ರೆ, ಇಡೀ ಅಧ್ಯಾತ್ಮದ ಒಂದು ಸಾರ ಏನಿದೆ ಆ ಸಾರ ಎಲ್ಲವೂ ಕೂಡ ಭಗವದ್ಗೀತೆಯಲ್ಲಿ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಹರಳುಗಡ್ತಾ ಹೋಯಿತು. ಈಗ ನಮ್ಗೆ ಭಗವದ್ಗೀತೆಯಲ್ಲೇ ನಾವು ಅದನ್ನ ವೇದಾಂತ ಶಾಸ್ತ್ರ ಅನ್ನುವಂಥದ್ದು ಏನು, ಅದು ಪುಷ್ಪಿಕೆ ಭಾಗ ಕೊನೆಯಲ್ಲಿ ಒಂದೊಂದು ಅಧ್ಯಾಯದಲ್ಲೂ ಕೊನೆಯಲ್ಲಿ ಬರುತ್ತೆ. ಅಲ್ಲಿ ನಾವು ಗಮನಿಸುವಂಥದ್ದು ಅದನ್ನ ಮೋಕ್ಷಶಾಸ್ತ್ರ, ವೇದಾಂತ ಶಾಸ್ತ್ರ ಅಂತ ಕರೀತಾ ಅದನ್ನ ಉಪನಿಷತ್ತಿನ ಒಂದು ಉಪನಿಷತ್ತು ಅನ್ನುವಂಥ ರೀತಿಯಲ್ಲೇ ಅದಕ್ಕೆ ಒಂದು ಮರ್ಯಾದೆ ಕೊಟ್ಟಿರೋದನ್ನು ಕೂಡ ನಾವು ಕಾಣ್ತೀವಿ ಅಂತ. ಹಾಗಾಗಿ ಇದು ಬಹಳ ಒಂದು ಶಕ್ತಿಯನ್ನು ಹೊಂದಿರುವಂತ ಬಹಳ ಆಯಾಮಗಳನ್ನು ಹೊಂದಿರುವಂತ ಒಂದು ಪ್ರಮುಖ ಗ್ರಂಥ ನಮ್ಮ ಪರಂಪರೆಯಲ್ಲಿ ಭಗವದ್ಗೀತೆ ನೆಲೆಯಾಯಿತು ಅನ್ನುವಂಥದ್ದನ್ನ ನಾವು ಗಮನಿಸಲೇಬೇಕು. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಈಗ ಕೆಲವೊಂದು ಬೇರೆ ಬೇರೆ ಮತಗಳಿಗೆ ಅದರದೇ ಆದಂತ ಒಂದು ಗ್ರಂಥ ಇದೆ. ನಮ್ಮ ಭಾರತೀಯ ಸನಾತನ ಧರ್ಮಕ್ಕೆ ಒಂದು ಗ್ರಂಥಕ್ಕೆ ನಿಷ್ಠವಾಗಿ ನಮ್ಮ ಚಿಂತನೆ ಇಲ್ಲ, ಹೀಗೆಲ್ಲ ಚರ್ಚೆಗಳು ನಡೀತಾ ಇದ್ದಾಗ ಭಗವದ್ಗೀತೆ ನಮ್ಮ ರಾಷ್ಟ್ರೀಯ ಗ್ರಂಥ ಆಗಬೇಕು, ಹೀಗೆಲ್ಲ ಚರ್ಚೆಗಳೆಲ್ಲ ನಡೆದವು. ಅದು ಆ ಚರ್ಚೆಗಳ ಹಿನ್ನೆಲೆ ಏನಾದ್ರೂ ಇರಬಹುದು. ಆದ್ರೆ ಇಲ್ಲಿ ಏನೇನು ಸೂಚಿಸುತ್ತೆ ಅಂತ ಹೇಳಿದ್ರೆ ಈ ಗ್ರಂಥಕ್ಕೆ ಒದಗಿರುವಂತ ಒಂದು ಮನ್ನಣೆ ಏನು ಅನ್ನೋದನ್ನ ಇಲ್ಲಿ ಸೂಚಿಸುತ್ತೆ ಅಂತ ಹೇಳಿ. ಹೀಗಾಗಿ ಸಹಜವಾಗಿಯೇ ಏನಾಯ್ತಿದು ಅಂತ ಹೇಳಿದ್ರೆ ಭಗವದ್ಗೀತೆ ಎಲ್ಲ ಕಾಲದಲ್ಲೂ ಕೂಡ ಅದು ಮರು ವ್ಯಾಖ್ಯಾನಕ್ಕೆ ಒಳಪಡ್ತಾ ಇರುವಂತ ಒಂದು ಕೃತಿ ಅಂತ ಹೇಳಿ ಅನ್ನಿಸ್ಕೊಳ್ತು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಇದು ಹೀಗೆ ನಮ್ಮ ಕಾಲದಲ್ಲಿ ಇದು ಒಂದು ರೀತಿ ಆಧುನಿಕ ಸಮಸ್ಯೆಗಳನ್ನ ಆಧುನಿಕ ರೀತಿಯಲ್ಲಿ ಈ ಗ್ರಂಥವನ್ನ ಕೆಲವರು ವ್ಯಾಖ್ಯಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ನಮ್ಮ ನಾಡಿನವರೇ, ನಮಗೆ ಹತ್ತಿರದವರೇ, ನಮ್ಮದೇ ಭಾಷೆಯಲ್ಲಿ ಹಾಗೆ ಮಾಡಿದಂಥ ಮಹಾತ್ಮರು ಅಂತ ಹೇಳಿದ್ರೆ ಡಿ ವಿ ಜಿ ಅವರು. ಯಾಕೆ ನಾನು ಇದು ಮಹಾತ್ಮರು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಉದ್ದೇಶಪೂರ್ವಕವಾಗಿ ಬಳಸಿದಂತ ಒಂದು ಶಬ್ದ. ಅವರ ಆ ಗ್ರಂಥವನ್ನು ಓದಿದ್ರೆ ನಮಗೆ ಗೊತ್ತಾಗತ್ತೆ. ಅಂದ್ರೆ ಭಗವದ್ಗೀತೆಯ ಹಲವು ಹೊರೆಗಳು ನಮ್ಮ ಮೇಲೆ, ಭಗವದ್ಗೀತೆ ಈ ಮನ್ನಣೆ ಪಡೆದಿರುವಂತದ್ದೆಲ್ಲ ಸರಿ, ಆದ್ರೆ ಒಂದು ರೀತಿಯ ಅದು ಹೊರೆಯನ್ನು ನಮ್ಮ ಮೇಲೆ ಇಟ್ಟಿದೆ. ಆ ಹೊರೆಯನ್ನ ಪಕ್ಕಕ್ಕೆ ಸರಿಸಿ ಇದನ್ನ ಹೊರಬಹುದು ಅನ್ನುವಂಥ ರೀತಿಯಲ್ಲಿ ಆ ಗ್ರಂಥಕ್ಕೆ ಒಂದು ವಿಶೇಷವಾದ ಮೆರುಗನ್ನ ಕೊಟ್ಟಂಥವ್ರು ಡಿ ವಿ ಜಿ ಅವರು. ಹಾಗಾಗಿ ಇಲ್ಲಿ ಅವರು ಈ ರೀತಿ ಮಾಡಿದಂತ ಒಂದು ಕೆಲಸ ಏನಿದೆ ಅದು ಬಹಳ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಅಂತೇಳಿ. ಹಾಗಾಗಿ ಅವರು ಜೀವನ ಧರ್ಮಯೋಗ ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ರೆ ಇದು ಜೀವನಕ್ಕೆ ಬರುತ್ತೆ ಅಂತ ಹೇಳಿ. ಬರೀ ನೀವು ಇದಕ್ಕೆ ಶಾಸ್ತ್ರ ಪ್ರಕ್ರಿಯೆಗೆ ಬರುವಂತದ್ದಲ್ಲ, ಜೀವನಕ್ಕೆ ಬರುವಂತದ್ದು ಅನ್ನೋ ರೀತಿಯಲ್ಲಿ ಇದನ್ನ ಅವರು ಮತ್ತೆ ಅದನ್ನ ವ್ಯಾಖ್ಯಾನ ಮಾಡಿದ್ದಿದೆಯಲ್ಲ. ಪರಂಪರೆಯಲ್ಲಿ ಅದು ಆಗಿತ್ತು, ಆದ್ರೆ ಪರಂಪರೆಯಲ್ಲಿ ಆಗಿದ್ರು ಕೂಡ ಅದು ಯಾವ್ಯಾವುದೋ ಸಂದರ್ಭಗಳಲ್ಲಿ ಬೇರೆ ಬೇರೆ ಒಂದು ಆಯಾಮಗಳನ್ನ ಪಡಿತಾ ಹೋಗುತ್ತೆ, ಅದು ನಮ್ಮಿಂದ ದೂರವಾಗ್ತಾ ಹೋಗುತ್ತೆ. ಆ ರೀತಿ ದೂರ ಆಗಿರೋದನ್ನ ಮತ್ತೆ ನಮ್ಮ ಕಡೆಗೆ ಸೆಳೆಯುವಂತ ಒಂದು ಕೆಲಸವನ್ನ ಯಾರಾದ್ರೂ ಒಬ್ರು ಮಾಡ್ಬೇಕಾಗತ್ತೆ. ಡಿ ವಿ ಜಿ ಅವರು ಆ ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗಾಗಿ ಆನಂದ್ ಕುಮಾರಸ್ವಾಮಿ ಅಂತವರು ಕೂಡ ಅವರು ಜಗತ್ತಿನ ಹಲವು ಮತ ಧರ್ಮಗಳ ಬಗ್ಗೆ ಅವರು ಮೂಲ ಗ್ರಂಥಗಳ ಮೂಲಕವೇ ತಿಳ್ಕೊಂಡಂಥವ್ರು.
ಭಾರತೀಯ ಸಂಸ್ಕೃತಿ ಬಗ್ಗೆ ಅಂತೂ ಅವ್ರಿಗೆ ಅಗಾಧವಾದಂತ ಒಂದು ವ್ಯಾಪ್ತಿ ಇತ್ತು, ಆಳ ಇತ್ತು. ಅವರು ಕೂಡ ಹೇಳ್ತಾರೆ, ಇಡೀ ಭಾರತೀಯ ಅಧ್ಯಾತ್ಮ ಅನ್ನುವಂಥದ್ದು ಎಲ್ಲಿದೆ ಒಂದು ಕೇಂದ್ರವಾಗಿ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಇದೆ. ಹಾಗಾಗಿ ನನಗೆ ಯಾವ್ದಾದ್ರು ಒಂದು ಕೃತಿಯನ್ನ ಆರಿಸ್ಕೊಳ್ಳುವಂತ ಒಂದು ಅವಕಾಶ ಬಂದ್ರೆ ನಾನು ಭಗವದ್ಗೀತೆಯನ್ನ ಆರಿಸ್ಕೊಳ್ತೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಹಾಗೆ ಅವರು ಇನ್ನೊಂದು ಗ್ರಂಥವನ್ನ ಇದ್ರ ಜೊತೆಲಿ ಹೇಳ್ತಾ ಇದ್ದಂತ ಅಂತ ಹೇಳಿದ್ರೆ ರಾಮಕೃಷ್ಣ ಪರಮಹಂಸರ ವಚನವೇದದ ಬಗ್ಗೆನೂ ಅವರು ಅದೇ ಮಾತನ್ನ ಹೇಳ್ತಾರೆ. ಅಲ್ಲೂ ಕೂಡ ಭಾರತೀಯ ವೇದಾಂತ ಅಲ್ಲಿ ಹರಳುಗಟ್ಟಿರೋದನ್ನ ನಾವು ನೋಡಬಹುದು ಅಂತೇಳಿ. ಹೀಗೆ ಭಗವದ್ಗೀತೆಗೆ ಒಂದು ವಿಶೇಷವಾದಂತ ಒಂದು ಮನ್ನಣೆ ಇದೆ. ನನ್ನ ಗುರುಗಳು ಪ್ರೊಫೆಸರ್ ಸಾಕ್ರು ರಾಮಚಂದ್ರಾಯರು ಕೂಡ ಅವರು ಹೇಳ್ತಾ ಇದ್ದಿದ್ದು ಎಲ್ಲಾ ಗ್ರಂಥಗಳು ಆದ್ಮೇಲೆ ನನಗೆ ಒಂದು ಗ್ರಂಥ ಬೇಕು ಅಂತ ಹೇಳಿದ್ರೆ ನಾನು ಭಗವದ್ಗೀತೆಗೆ ನಾನು ಹೋಗ್ತೀನಿ ಅನ್ನೋ ಮಾತನ್ನ ಅವರು ಕೂಡ ಹೇಳ್ತಾ ಇದ್ರು ಅಂತ. ಈ ರೀತಿ ಭಗವದ್ಗೀತೆಯನ್ನ ನಮ್ಮ ಕಾಲದಲ್ಲಿ ವ್ಯಾಖ್ಯಾನ ಮಾಡಿದಂತ DVG ಅವರು ಇದು ನಮ್ಮ ಸದ್ಯದ ಸಂದರ್ಭಕ್ಕೆ ಹೇಗೆ ಒದಗತ್ತೆ ಅನ್ನೋದನ್ನ ಹೇಳಿದ್ದಾರೆ ಅಂತ. ಇದು ಬಹಳ ನಮಗೆ ಆಪ್ತ ಮಾಡುವಂಥದ್ದು DVG ಅವರ ಕೃತಿಯನ್ನ ಯಾವುದು ಅಂತ ಹೇಳಿದ್ರೆ ಇದು ಸದ್ಯದ ನನ್ನ ಪರಿಸ್ಥಿತಿಯನ್ನ ಕುರಿತು ಹೇಳಿರುವಂತ ಒಂದು ಕೃತಿ ಅನ್ನುವಂತ ಒಂದು ನಿಲುವನ್ನ ನಾವು ಇಲ್ಲಿ ಪ್ರಧಾನವಾಗಿ ನೋಡ್ತೀವಿ. ಅದು ಮುಂದೆ ಕೂಡ ನಾವು ನೋಡ್ತಾ ಹೋಗ್ತೀವಿ. ನಾನು ಈ ಗ್ರಂಥದ ಭಾಗಗಳನ್ನೇ ಆಧಾರವಾಗಿ ಇಟ್ಕೊಂಡೇ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಒಂದು ರೀತಿಯ ಒಂದು ಫ್ರೀ ಸ್ಟೈಲ್ ಉಪನ್ಯಾಸದ ತರ ಆಗೋದಕ್ಕಿಂತನೂ ಗ್ರಂಥದ ಭಾಗಗಳನ್ನೇ ಕೆಲವೊಂದು ಓದುತ್ತಾ ಅದನ್ನ ವಿಮರ್ಶೆ ಮಾಡ್ತಾ ಹೋಗೋ ಕೆಲಸವನ್ನ ನಾನು ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಮಧ್ಯೆ ಏನಾದ್ರೂ ಪ್ರಶ್ನೆಗಳು ಆ ತರದ್ದಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದು ಸಾಧ್ಯವಾದ್ರೆ ಆವತ್ತೇ ನೋಡುವಂಥದ್ದು, ಅಥವಾ ಮುಂದಿನ ಸಲ ಅದನ್ನ ನೋಡುವಂತ ಅದಕ್ಕೆ ಸಾಧ್ಯವಾದ್ರೆ ಉತ್ತರಿಸುವಂತ ಒಂದು ಕೆಲಸವನ್ನ ನಾವು ಮಾಡಬಹುದು. ಇನ್ನು DVG ಅವರ ಈ ಕೃತಿಯ ಇನ್ನೊಂದು ವಿಶೇಷ ನನಗೆ ಅನ್ಸಿದ್ದು ಅಂತ ಹೇಳಿದ್ರೆ ಅದನ್ನ ಆರಂಭದಲ್ಲೇ ಹೇಳಿ ನಾವು ಮುಂದಕ್ಕೆ ಹೋಗಬಹುದು. DVG ಅವರು ಈ ಕೃತಿಯನ್ನ ಯಾರಿಗಾರೆ ಅರ್ಪಣೆ ಮಾಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ವಾರಸ್ಯಕರವಾಗಿ ನನಗೆ ಕಾಣಿತು. ಸಾಮಾನ್ಯವಾಗಿ ನಮ್ಮಲ್ಲಿ ನಮಗೆ ಇಷ್ಟವಾದಂಥವ್ರಿಗೆ ಮತ್ತೆ ನಮ್ಮ ಮೇಲೆ ಪ್ರಭಾವ ಬೀರಿದವರು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಒಂದು ಬೇರೆ ಬೇರೆ ನಮ್ಮ ಕೃತಿಗಳನ್ನು ಅರ್ಪಣೆ ಮಾಡುವಂಥದ್ದು, ಅವರಿಗೆ ಆ ಮೂಲಕ ಗೌರವವನ್ನ ಸಲ್ಲಿಸುವಂಥದ್ದು ಇದೆಲ್ಲ ನಡೆಯುತ್ತೆ. DVG ಅವರು ಈ ಕೃತಿಯನ್ನ ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಬಹಳ ವಿಶೇಷವಾಗಿ ಕಾಣುತ್ತೆ. ಅದನ್ನ ನಾವು ಇಲ್ಲಿ ಆರಂಭದಲ್ಲೇ ನೋಡಿದ್ರೆ DVG ಅವರ ಮನಸ್ಸು ಎಲ್ಲಿತ್ತು, ಅವರ ನಿಲುವು ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗತ್ತೆ. ಅವರು ಅದನ್ನ ಅವರ ತಂಗಿ ಲಕ್ಷ್ಮೀದೇವಮ್ಮ ಮತ್ತೆ ಅವರ ಷಡ್ಡಕ ಅಣ್ಣಂದಿರ ಮಗಳು ಕುಟ್ಯಮ್ಮ ಅನ್ನುವಂಥ ಇಬ್ಬರು ಮಹಿಳೆಯರಿಗೆ ಅದನ್ನ ಅರ್ಪಣೆ ಮಾಡಿದ್ದಾರೆ. ಬಹಳ ವಿಶೇಷವಾಗಿರುವಂತಹ ಸಂಗತಿ ಇದು. ಸಾಮಾನ್ಯವಾಗಿ ಈ ರೀತಿ ಒಂದು ಬೃಹತ್ ಗ್ರಂಥವನ್ನು ಬರೆದ್ರೆ ಅದನ್ನ ಯಾರೋ ಒಬ್ಬ ದೊಡ್ಡ ಪ್ರಸಿದ್ಧರಿಗೆ ಅರ್ಪಣೆ ಮಾಡಿ ಆ ಮೂಲಕ ಕೃತಿ ಪ್ರಸಿದ್ಧಿಗೆ ಬರಲಿ ಅಂತೇಳಿ. ಆದ್ರೆ ಯಾವತ್ತೂ ಮನೆಯಿಂದ ಹೊರಗಡೆನೆ ಗೊತ್ತಿಲ್ಲದೆ ಇರುವಂತ ಇಬ್ಬರು ಸ್ತ್ರೀಯರಿಗೆ ಈ ಕೃತಿಯನ್ನ ಅರ್ಪಣೆ ಮಾಡಿದ್ದಾರೆ DVG ಅವರು. ಮತ್ತೆ ಆ ಅರ್ಪಣೆಯ ಭಾಗದಲ್ಲಿ ಅವರು ಬರೆದಿರುವಂತ ಆ 4-6 ಸಾಲುಗಳಿದೆಯಲ್ಲ, ಅದು ಅವರ ನಿಲುವು ಏನು, ಅವರ ಹೃದಯ ಎಂಥದ್ದು, ಅವರ ಅಂತಃಕರಣ ಯಾವ ಕಡೆಗಿತ್ತು ಅನ್ನುವಂಥದ್ದು ಗೊತ್ತಾಗತ್ತೆ. ನಿಮ್ಮ ಹತ್ರನೂ ಆ ಪುಸ್ತಕ ಇದ್ರೆ ಒಂದ್ಸಲಿ ತೆಗೆದಿಟ್ಕೊಂಡು ಈಗ ಓದ್ಬೋದು. ನೀವು ಮುಂದಿನ ಸಲದಿಂದ ಯಾರಾದ್ರೂ ಈ ಉಪನ್ಯಾಸ ಮಾಲೆಗೆ ಬರುವಂಥವ್ರು ತಮ್ಮ ಹತ್ರ ಕೃತಿ ಇದ್ರೆ ಆ ಕೃತಿಯನ್ನ ಮುಂದಿಟ್ಕೊಂಡು ಬಂದ್ರೆ ಕೆಲವೊಂದು ಸಂಗತಿಗಳು ಇನ್ನೂ ಸ್ಪಷ್ಟವಾಗ್ತಾ ಹೋಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರು ಬರೀತಾರೆ, ಆ ಇಬ್ಬರಿಗೆ ಅರ್ಪಣೆಯನ್ನ ಮಾಡ್ತಾ ಆರಂಭದಲ್ಲಿ ಸ್ವಕರ್ಮಣ ತಮಭ್ಯರ್ಚ್ಯ ಅಂತ, ಅಂದ್ರೆ ತಮ್ಮ ತಮ್ಮ ಕರ್ಮದಿಂದಲೇ ಆ ದೇವರನ್ನ ಅರ್ಚನೆ ಮಾಡಿದಂಥವ್ರು ಅನ್ನುವಂಥ ಒಂದು ಮಾತದು. ಅದು ಗೀತೆಯಲ್ಲೇ ಬರುವಂತ ಮಾತು, ಕೊನೆಯಲ್ಲಿ 18ನೇ ಅಧ್ಯಾಯದಲ್ಲಿ ಬರುವಂತ ಮಾತದು. ಅದನ್ನ ಆರಂಭದಲ್ಲಿ ಬರೀತಾ ಮುಂದೆ ಬರುವಂತ ಸಾಲುಗಳನ್ನ ನೋಡಿ ಎಷ್ಟು ಅಂತಃಕರಣ ಪೂರಿತವಾಗಿದೆ. ಬಾಲ್ಯದಲ್ಲಿಯೇ ಒದಗಿದ ವೈಧವ್ಯ ದುಃಖಕ್ಕೆ ಅದು ದೈವ ವ್ಯವಸ್ಥೆ ಎಂದುಕೊಂಡು ತಲೆಬಾಗಿ ಭಗವದ್ಭಕ್ತಿ ಸದಾಚಾರ ಶ್ರದ್ಧೆಗಳ ದೃಢ ಬಲದಿಂದ ಎಲ್ಲ ಕಷ್ಟಗಳನ್ನೂ ಸಹಿಸಿ ವೃದ್ಧ ಶುಶ್ರೂಷೆ, ಅನಾಥ ಶಿಶುಪೋಷಣೆ, ದೀನ ದುರ್ಬಲ ಪರಿಚರ್ಯೆ ಮೊದಲಾದ ಸತ್ಕಾರ್ಯಗಳಲ್ಲಿ ಆಯುಷ್ಯವನ್ನು ತೇಯ್ದು ನಮ್ಮ ಪಾಲಿಗೆ ಪುಣ್ಯ ಸ್ಮರಣೆಯನ್ನು ಇಟ್ಟು ಹೋಗಿರುವ ನನ್ನ ತಂಗಿ ಲಕ್ಷ್ಮೀದೇವಮ್ಮ, ನನ್ನ ಷಡ್ಡಕ ಅಣ್ಣಂದಿರ ಮಗಳು ಕುಟ್ಯಮ್ಮ ಅಂಥವರ
ಸಾಧು ಜೀವನದ ಆದರ್ಶಕ್ಕೆ ಇದು ಅಂಕಿತ ಅಂತ ಹೇಳಿ ಅವರ ಇಬ್ಬರಿಗೆ ಅಂಕಿತವನ್ನ ಈ ಕೃತಿ ಮಾಡ್ತಾರೆ. ಬಹಳ ವಿಶೇಷವಾಗಿರುವಂಥದ್ದು ಇದು. ಯಾಕಿದು ವಿಶೇಷ ಅಂತ ಹೇಳಿದ್ರೆ, ಭಗವದ್ಗೀತೆ ಹೇಳುವಂಥದ್ದೇ ಜೀವನದ ಒಂದು ಪರಿಪಾಕ ಅಂತ. ನಮಗೆ ಬಂದ ಸಮಸ್ಯೆಗಳನ್ನ ನಾವು ಹೇಗೆ ಎದುರಿಸಬೇಕು ಅನ್ನುವಂತ ಒಂದು ಸ್ಥೈರ್ಯವನ್ನ ಕೊಡೋದು. ನೀವು ಆ ಸ್ಥೈರ್ಯವನ್ನ ಯಾವುದೋ ಒಬ್ಬ ರಾಷ್ಟ್ರ ನಾಯಕನಲ್ಲಿ ನೋಡಿ ಅವನನ್ನು ಹಾಡಿ ಹೊಗಳುವಂಥದ್ದು ಬೇರೆ ಅದು. ಆದರೆ ನಮ್ಮ ಸುತ್ತಮುತ್ತಲೇ ಆ ರೀತಿಯ ಒಂದು ಜೀವನವನ್ನ ನಡೆಸಿದಂಥವ್ರು ಇರ್ತಾರಲ್ಲ, ಅವರಲ್ಲಿರುವಂತಹ ಮಹತ್ತನ್ನ ಗುರುತಿಸುವಂಥದ್ದು ಬಹಳ ಕಷ್ಟ. ನಮ್ಮಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಾವು ಮಹಾತ್ಮರನ್ನ, ಜ್ಞಾನಿಗಳನ್ನ, ದೊಡ್ಡ ಸಾಧಕರನ್ನ ಹೊರಗಡೆನೆ ನೋಡ್ತಾ ಇರ್ತೀವಿ. ಆದ್ರೆ ನಮ್ಮ ಅಕ್ಕಪಕ್ಕ, ನಮ್ಮ ಜೊತೆಯಲ್ಲೇ, ನಮ್ಮ ಮನೆಯಲ್ಲೇ ಇರುವಂತ ಸಾಧಕರನ್ನ, ಆ ರೀತಿಯ ಒಂದು ಜೀವನವನ್ನು ನಡೆಸ್ತಾ ಇರುವಂತವ್ರನ್ನ ನಾವು ಗಮನಿಸೋದೇ ಇಲ್ಲ ಅಂತ ಹೇಳಿ. ಆದ್ರೆ ಡಿ ವಿ ಜಿ ಅವರು ಅದನ್ನ ಗಮನಿಸಿದ್ದಾರೆ. ನಮ್ಮ ಹತ್ತಿರದಲ್ಲೇ, ನಮ್ಮ ಒಡನಾಟದಲ್ಲೇ ಒಬ್ರು ಇದ್ದಂಥವ್ರು ಕೃಷ್ಣ ಹೇಳುವಂತ ಆದರ್ಶದಿಂದ ಜೀವನವನ್ನ ನಡೆಸಿದ್ರಲ್ಲ ಅನ್ನುವಂಥದ್ದು ಒಂದು ನಿಲುವು. ಇನ್ನೊಂದು, ಡಿ ವಿ ಜಿ ಅವರ ಸಂವೇದನೆ, ಮಾತೃ ಹೃದಯ ಕೆಲಸ ಮಾಡಿರುವಂತಹ ವಿಧಾನ. ಅವ್ರಿಗೆ ಗೊತ್ತಿದೆ ಅವರು ಪಟ್ಟಂತ ಕಷ್ಟ ಏನದು, ವೈಧವ್ಯ, ಬಾಲ್ಯದಲ್ಲೇ ಒದಗಿದ ವೈಧವ್ಯ, ಆ ಕಾರಣದಿಂದಾಗಿ ಉಂಟಾದಂತ ಯಾವ ರೀತಿಯ ಕಷ್ಟಗಳು ಅದನ್ನ ಅವ್ರಿಗೆ ಎದುರಾಗಿರಬಹುದು, ಅದನ್ನ ಎದುರಿಸೋದಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ಬೋದು, ಇದೆಲ್ಲ ಅರಿವಿದೆ. ಆ ಅರಿವಿನೆಲ್ಲ ಇಟ್ಕೊಂಡು ಅವರು ನಡೆಸಿದ ಜೀವನ ವಿಧಾನಕ್ಕೆ ಒಂದು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದು ಒಂದು ಮುಖ್ಯ. ಅವರ ಮಾತೃ ಹೃದಯ ಎಂಥದ್ದು ಡಿ ವಿ ಜಿ ಅವ್ರದ್ದು, ಸ್ತ್ರೀ ಸಂವೇದನೆಯ ಬಗ್ಗೆ ಅವ್ರಿಗಿದ್ದಂತ ತುಡಿತ ಎಂಥದ್ದು ಅಂತ ಗೊತ್ತಾಗುತ್ತೆ. ಇಲ್ಲಿ ನಾವು ಆಕ್ಷೇಪ ಮಾಡಬಹುದು, ಇಲ್ಲಿ ಸ್ತ್ರೀ ತುಡಿತ ಈಗೆಲ್ಲ ನೀವು ಹೇಳ್ತಿರಲ್ವಾ, ಯಾಕೆ ಅದನ್ನ ಬೇರೆ ರೀತಿ ಕ್ರಾಂತಿಕಾರಕವಾಗಿ ಡಿ ವಿ ಜಿ ಅವ್ರು ನಡ್ಕೋಬಹುದಾಗಿತ್ತಲ್ವಾ ಅಂತ ಹೇಳಿ. ಪ್ರಾಯಶಃ ಈ ವಿಷಯದಲ್ಲಿ ಆ ಕಾಲದಲ್ಲಿ ಡಿ ವಿ ಜಿ ಅವ್ರಿಗಿಂತನೂ ಹೆಚ್ಚು ಕ್ರಾಂತಿಕಾರಕವಾದಂತ ರೀತಿಯಲ್ಲಿ ನಡ್ಕೊಂಡಂತವ್ರು ಹೆಚ್ಚು ಜನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಅಂತ ಹೇಳಿದ್ರೆ, ಈ ರೀತಿ ವೈಧವ್ಯಕ್ಕೆ ಒದಗಿದಂಥವ್ರು, ಬಾಲ ವೈಧವ್ಯಕ್ಕೆ ತುತ್ತಾದಂಥವ್ರು, ಮತ್ತೆ ಹೆಣ್ಣು ಮಕ್ಕಳಿಗೆ ಆಶ್ರಯ ಇಲ್ಲದಂಥವ್ರು, ಇಂಥವ್ರಿಗೆಲ್ಲ ಆಶ್ರಯ ಕೊಡೋದಿಕ್ಕೆ ಅಂತ ಹೇಳಿ ಅಬಲಾಶ್ರಮ ಅನ್ನುವಂಥ ಒಂದು ಸಂಸ್ಥೆ ಸ್ಥಾಪನೆ ಆಯಿತು ಡಿ ವಿ ಜಿ ಅವರ ಕಾಲದಲ್ಲಿ. ಈಗಲೂ ನಮಗೆ ಗೊತ್ತಿದೆ, ಡಿ ವಿ ಜಿ ರಸ್ತೆ ಏನಿದೆ, ಬೆಂಗಳೂರಿನ ಡಿ ವಿ ಜಿ ರಸ್ತೆ, ಅಲ್ಲಿ ಈಗಲೂ ಕೂಡ ಅಬಲಾಶ್ರಮ ಅಂತಿದೆ. ಆ ಅಬಲಾಶ್ರಮ ಸ್ಥಾಪನೆ ಆಗೋದಿಕ್ಕೆ ಡಿ ವಿ ಜಿ ಅವರ ಪರಿಶ್ರಮವೂ ಕಾರಣ ಅಲ್ಲಿ ಅಂತೇಳಿ. ವೆಂಕಟವರದ ಅಯ್ಯಂಗಾರ್ ಅವರು ಏನು ಸ್ಥಾಪನೆಯನ್ನ ಮಾಡಿದ್ರು ಆ ಅಬಲಾಶ್ರಮವನ್ನ, ಅದು ಸ್ಥಾಪನೆ ಆಗೋದಿಕ್ಕೆ ಮೂಲ ಕಾರಣಕರ್ತರಲ್ಲಿ ಡಿ ವಿ ಜಿ ಅವರು ಒಬ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಅಲ್ಲಿ ನಡೆದಂತ ಎಷ್ಟೋ ವಿಧವಾ ವಿವಾಹಗಳಿಗೆ ಡಿ ವಿ ಜಿ ಅವರ ಪೌರೋಹಿತ್ಯವನ್ನು ವಹಿಸಿದ್ರಂತೆ. ಇದೆಲ್ಲವೂ ನಾವು ನೋಡಿದ್ರೆ ಡಿ ವಿ ಜಿ ಅವರು, ಅವರ ನಿಲುವು ಎಂಥದ್ದು, ಈ ರೀತಿಯ ಸಂಕಷ್ಟಗಳ ಬಗ್ಗೆ, ಸಮಾಜ ಸುಧಾರಣೆಯ ಕಡೆಗೆ ಅವರ ಮನಸ್ಸು ಹೇಗೆ ತುಡಿತಾ ಇತ್ತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗತ್ತೆ. ಹಾಗಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇದು ಅಂತ. ಇದು ಎರಡನೇ ಆಯಾಮ. ಇನ್ನೊಂದು ಆಯಾಮ ಇದೆ, ಏನು ಅಂತ ಹೇಳಿದ್ರೆ, ಇದು ಸ್ವಲ್ಪ ಹೆಚ್ಚು ಚರ್ಚೆ, ಭಗವದ್ಗೀತೆ ಅಂದ ಕೂಡಲೇ ಚರ್ಚೆ ಆಗುವಂತ ಹಲವು ವಿವಾದಗಳಲ್ಲಿ ಇದು ಒಂದು ಪ್ರಮುಖವಾದಂತ ಒಂದು ವಿವಾದ. ಏನು ಅಂತ ಹೇಳಿದ್ರೆ, ಅಲ್ಲಿ ಮುಂದೆ 9ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದ್ರೆ, ಈ ಗೀತೆ ಯಾರಿಗೆಲ್ಲ ಒದಗತ್ತೆ ಅಂತ ಹೇಳಬೇಕಾದ್ರೆ, ಅವರು ಏಪಿ ಸ್ಯು ಪಾಪಯೋನಯ, ಪಾಪಯೋನಿಗಳಾದಂತ ಇವ್ರುಗಳಿಗೂ ಕೂಡ ಇದು ಈ ಕೃತಿ ಭಗವದ್ಗೀತೆ, ನನ್ನ ಈ ಮಾತುಗಳು ಒದಗತ್ತೆ ಅಂತ ಕೃಷ್ಣ ಹೇಳ್ತಾ, ಯಾರ್ಯಾರನ್ನ ಹೇಳ್ತಾರೆ ಪಾಪಯೋನಿಗಳ ಸಾಲಿನಲ್ಲಿ ಅಂತ ಹೇಳಿದ್ರೆ, ಸ್ತ್ರೀಯೋ ವೈಶ್ಯಸ್ಥತ ಶೂದ್ರಸ್ಥೇಪಿ ಯಾಂತಿಗ ಪರಾಂಗತಿಂ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀಯರು, ವೈಶ್ಯರು, ಶೂದ್ರರು ಮುಂತಾದವ್ರಿಗೂ ಕೂಡ ಇದು ಒದಗತ್ತೆ ಈ ಕೃತಿ, ಅವ್ರಿಗೂ ಕೂಡ ಒಂದು ಶ್ರೇಷ್ಠವಾದಂತ ಗತಿ ಇದ್ರ ಮೂಲಕ ಸಿಗತ್ತೆ ಅನ್ನುವಂಥ ಒಂದು ಮಾತನ್ನ ಅಲ್ಲಿ ಹೇಳ್ತಾನೆ ಕೃಷ್ಣ ಅಂತ ಹೇಳಿ. ಇಲ್ಲಿ ಇವ್ರನ್ನೆಲ್ಲ ಶೂದ್ರರನ್ನ, ಸ್ತ್ರೀಯರನ್ನ, ವೈಶ್ಯರನ್ನ ಇವ್ರನ್ನೆಲ್ಲ ಪಾಪಯೋನಯ ಅಂತ ಹೇಳಿ ಕರೆದಿದ್ದಾನಲ್ವಾ ಗೀತಾಚಾರ್ಯ ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ. ಅದು ಕೃತಿಯಲ್ಲಿದೆ, ಮುಂದೆ ಅದು ಚರ್ಚೆಗೆ ಬಂದಾಗ ನಾವು ಅದನ್ನು ವಿಸ್ತಾರವಾಗಿ ನೋಡ್ಬೋದು. ಆದ್ರೆ ಡಿ ವಿ ಜಿ ಅವರಿಗೆ ಈ ಮಾತಿನ ಕಡೆನೂ ಲಕ್ಷ್ಯ ಇದೆ. ಅಂದ್ರೆ ಅವರು ಸ್ತ್ರೀಯರನ್ನ ಯಾವ ಒಂದು ಗೌರವದಿಂದ, ಅವರ ಅಂತಃಕರಣಕ್ಕೆ ಮಿಡಿದು, ಅವರ ಕಷ್ಟಗಳಿಗೆ ಮಿಡಿದು ತಮ್ಮ ಸಂವೇದನೆಯನ್ನ ಪ್ರಕಟ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಬಹಳ ಒಂದು ಒಳ್ಳೆಯ ನಿದರ್ಶನ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತೇಳಿ. ಹಾಗಾಗಿ ಡಿ ವಿ ಜಿ ಅವರ ಈ ಕೃತಿಯನ್ನ ನಾವು ಹಲವು ನೆಲೆಗಳಿಂದ ನಾವು ನೋಡ್ತಾ ಹೋದ್ರೆ ಇದರ ಒಂದು ವಿಶೇಷತೆ ನಮಗೆ ಮನದಟ್ಟಾಗ್ತಾ ಹೋಗತ್ತೆ. ಇನ್ನೊಂದು ಇಲ್ಲಿ ಸಂಗತಿ ನನಗೂ ಕೂಡ ವೈಯಕ್ತಿಕವಾಗಿ ಇದ್ರ ಜೊತೆ ಸಂಬಂಧ ಅಂತ ಹೇಳಿದ್ರೆ,
ಈ ಕೃತಿ ಲಿಪಿಬದ್ಧಗೊಳಿಸೋದಕ್ಕೆ ಡಿ.ವಿ.ಜಿ ಅವರ ಒಂದು ಮಾತುಗಳನ್ನ, ಉಪನ್ಯಾಸಗಳನ್ನ ಲಿಪಿಬದ್ಧಗೊಳಿಸೋದಕ್ಕೆ ನೆರವಾದಂಥವರು ಎಸ್.ಆರ್. ರಾಮಸ್ವಾಮಿ ಅವರು. ರಾಮಸ್ವಾಮಿ ಅವರು ನನಗೆ ಗುರುಗಳು ಹೌದು, ಪತ್ರಿಕೋದ್ಯಮದ ಗುರುಗಳು ಹೌದು. ಹಾಗಾಗಿ ಇದ್ರ ಜೊತೆಗೆ ಒಂದು ರೀತಿಯ ಒಂದು ಸಾವಯವವಾದಂಥ ಒಂದು ಸಂಬಂಧ ಇದೆ ಅನ್ನುವಂಥ ಒಂದು ಸಾರ್ಥಕತೆ ಕೂಡ ನನಗೆ ಇದೆ. ಸರಿ, ಇಷ್ಟೆಲ್ಲ ಸರಿ, ಈ ಭಗವದ್ಗೀತೆ ಇವಾಗ ನಮ್ಗೆ ಯಾಕೆ ಬೇಕು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ನಮ್ಗೆ ಎದುರಾಗುತ್ತೆ. ಯಾಕೆ ಈ ಭಗವದ್ಗೀತೆ ಎಲ್ಲ ಕಾಲಕ್ಕೂ ಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಹೇಳ್ತಾರಲ್ವಾ, ಏನಿದು ಅಂತ ಹೇಳಿ. ಹೇಳಿದವರೆಲ್ಲರೂ ಕೂಡ ಅದನ್ನು ಸಾರ್ಥಕವಾಗಿ ತಮ್ಮ ವಿಷಯವನ್ನ ಮಂಡನೆ ಮಾಡಿದಾರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಕಾಲಕ್ಕೆ ಬೇಕಾದಂಥ ರೀತಿಯಲ್ಲಿ ಗೀತೆಯನ್ನ ನೋಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ. ಹಾಗೆ ನಮ್ಮ ಕಾಲದಲ್ಲಿ ಯಾಕಿದು ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ನಾನಾದ್ರೂ ಯಾಕೆ ಆರಿಸ್ಕೊಂಡೆ ಅನ್ನುವಂಥ ಪ್ರಶ್ನೆ ಬಂದ್ರೆ, ಈಗ ನಾವು ಭಗವದ್ಗೀತೆ ಸೃಷ್ಟಿಯಾದಂಥ ಸಂದರ್ಭ ಏನು ಆರಂಭದಲ್ಲಿ ನೋಡಿದ್ವಿ. ಮಹಾಭಾರತದಲ್ಲಿ ಕೌರವರು ಮತ್ತೆ ಪಾಂಡವರು ಇಬ್ರು ಅಣ್ಣ ತಮ್ಮಂದಿರು, ದಾಯಾದಿಗಳು ಈಗ ಮತ್ಸರ ವೈರದಲ್ಲಿ ಇದ್ದಾರೆ. ಪರಸ್ಪರ ಶತ್ರುಗಳಾಗಿ ಮುಖಾಮುಖಿಯಾಗಿ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ. ಯಾರು ಮೋಸ ಮಾಡಲ್ಪಟ್ಟರೋ ಅಂಥ ಪಕ್ಷದಲ್ಲಿದ್ದಂಥ, ಪಾಂಡವರ ಪಕ್ಷದಲ್ಲಿದ್ದಂಥ ಪ್ರಮುಖ ಒಬ್ಬ ಯಾರು ಯೋಧ ಇದ್ದಾನೆ, ವೀರ ಇದ್ದಾನೆ, ಅರ್ಜುನ, ಅವನು ಈಗ ಯುದ್ಧವನ್ನೇ ಮಾಡೋದಿಲ್ಲ. ಇನ್ನೇನು ಯುದ್ಧ ಆರಂಭ ಆಗಬೇಕು. ಅಂತಹ ಸ್ಥಿತಿಯಲ್ಲಿ ಯುದ್ಧ ಭೂಮಿಯಲ್ಲಿ ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ಶಸ್ತ್ರವನ್ನ ಸನ್ಯಾಸ ಮಾಡಿ, ತ್ಯಾಗ ಮಾಡಿ ಕೂತ್ಬಿಟ್ಟಿದ್ದಾನೆ. ಅವನಿಗೆ ಸಾರಥಿಯಾಗಿದ್ದಂಥವನು ಕೃಷ್ಣ. ಆಗ ಕೃಷ್ಣ ಅವನನ್ನ ಮತ್ತೆ ಯುದ್ಧಕ್ಕೆ ತೊಡಗಿಸೋದಕ್ಕೋಸ್ಕರ ಅವನು ಆಡುವಂಥ ಮಾತುಗಳು ಏನಿದೆ ಅದು ಭಗವದ್ಗೀತೆ, ಗೀತೆ ಆಯ್ತು ಅಂತ. ವಾಸ್ತವವಾಗಿ ಗೀತೆ ಅಂತ ಹೇಳಿದ್ರೆ ಹಾಡು ಅಂತ ಹೇಳಿ, ಅಂದ್ರೆ ಅದು ಮಾತಲ್ಲ, ಅದು ಹಾಡು ಅಂತ. ಅದು ಮುಂದೆನೂ ನಾವು ಅದನ್ನ ಇನ್ನು ಸ್ವಲ್ಪ ವಿಸ್ತಾರ ಮಾಡ್ಬೋದು. ಇದು ಹೇಗೆ ಅಂತ ಹೇಳಿದ್ರೆ, ಈಗ ಅವನಿಗೆ ಒಂದು ವಿಷಾದ ಬಂದಿದೆ, ಅರ್ಜುನನಿಗೆ ವಿಷಾದ ಬಂದಿದೆ, ಯುದ್ಧ ಬೇಡ ಅಂತ ಹೇಳಿ. ಇಡೀ ಜೀವನವ ಅವನು ಸಿದ್ಧ ಮಾಡ್ಕೊಂಡಿದ್ದೆ ಯುದ್ಧ ಮಾಡೋದಕ್ಕೋಸ್ಕರ. ಆದ್ರೆ ನಿಜವಾದ ಯುದ್ಧ ಎದುರಾದಾಗ ಆ ಯುದ್ಧ ನನಗೆ ಬೇಡ ಅಂತ ಹೇಳಿ ಅವನು ವಿಮುಖನಾಗ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ತನ್ನ ರಥದ ಸಾರಥಿಯಾದಂತ ಕೃಷ್ಣ ನೀನು ಯುದ್ಧ ಮಾಡಬೇಕು ಅಂತ ಹೇಳಿ ಅವನನ್ನ ಯುದ್ಧದಲ್ಲಿ ಪ್ರವೃತ್ತಿಗೊಳಿಸ್ತಾನೆ, ತೊಡಗಿಸ್ತಾನೆ. ಆಗ ಹೇಳುವಂತ ಮಾತುಗಳು ಅದು ಗೀತಾ ಹಾಡು ಆಯ್ತು ಅಂತ ಹೇಳಿ. ಏನಿದ್ರು ಸ್ವಾರಸ್ಯ, ಯಾಕದು ಗೀತೆ ಆಯ್ತು, ಹಾಡಾಯ್ತು ಅಂತ ಹೇಳಿದ್ರೆ, ಈಗಲೂ ಕೂಡ ನಮ್ಮ ಲೌಕಿಕ ಅನುಭವ, ನಿತ್ಯ ಅನುಭವವನ್ನು ನಾವು ನೋಡಿದ್ರು ಕೂಡ ಗೊತ್ತಾಗುತ್ತೆ ಯಾಕೆ ಹಾಡು ಮುಖ್ಯ. ಆ ಕೃಷ್ಣನ ಉಪದೇಶಕ್ಕೆ ಹಾಡು ಅಂತ ಹೇಳಿ ಯಾಕೆ ಪರಂಪರೆ ಅದಕ್ಕೆ ಹೆಸರನ್ನು ಕೊಡ್ತು ಅಂತ ಹೇಳಿದ್ರೆ, ನಮಗೆ ಯಾವಾಗ್ಲಾದ್ರೂ ಮನಸ್ಸಿಗೆ ಬೇಸರ ಆಗಿದ್ರೆ, ದುಃಖ ಆಗಿದ್ರೆ, ಆ ಸಂದರ್ಭದಲ್ಲಿ ನಾವು ಸಹಜವಾಗಿ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀವಿ. ಸಂಗೀತವನ್ನ ಕೇಳಿ ಮನಸ್ಸನ್ನ ಸ್ವಲ್ಪ ಮುದಗೊಳಿಸುವಂತ ಒಂದು ಕೆಲಸದಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಉಜ್ಜುಗಗೊಳಿಸ್ತೀವಿ, ತೊಡಗಿಸ್ತೀವಿ ಅಂತ ಹೇಳಿ. ಹಾಡು ಒಂದು ರೀತಿಯಲ್ಲಿ ನಮ್ಮ ಮನಸ್ಸಿನ ಉದ್ವೇಗವನ್ನ ಕಡಿಮೆ ಮಾಡುತ್ತೆ, ಶಾಂತ ಮಾಡುತ್ತೆ, ಒಂದು ಪ್ರಸನ್ನತೆಯನ್ನು, ಒಂದು ತಿಳಿತನವನ್ನ ಕೊಡುತ್ತೆ. ಹಾಡಿಗೆ ಅಂಥ ಶಕ್ತಿ ಇದೆ. ಹಾಗಾಗಿ ಅರ್ಜುನನಿಗೆ ಉಂಟಾದ ವಿಷಾದ ಏನಿದೆ, ಸಂಕಟ ಏನಿದೆ, ನೋವಿದೆ ಏನಿದೆ, ಅದನ್ನ ಹೋಗಲಾಡಿಸೋದಿಕ್ಕೆ ಕೃಷ್ಣ ಹೇಳಿದಂತ ಮಾತುಗಳೇ ಅದು ಹಾಡಾಯ್ತು ಅಂತ ಹೇಳಿ. ಇದು ಬಹಳ ಸ್ವಾರಸ್ಯಕರವಾದಂಥ ಒಂದು ಸಂಗತಿ ಅದು. ಹಾಗಾಗಿ ಭಗವದ್ಗೀತೆಯ ಮಾತುಗಳು ಅದು ಹಾಡು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಾವು ನಮಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ, ನಮಗೆ ಪ್ರಧಾನವಾಗಿ ಒಂದು ವ್ಯವಸ್ಥೆ, ಪ್ರಕೃತಿನೇ ವ್ಯವಸ್ಥೆ ಮಾಡಿರುವಂತ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಪ್ರಫುಲ್ಲವಾಗಿರಬೇಕು, ಶಾಂತವಾಗಿರಬೇಕು, ಪ್ರಸನ್ನ ಚಿತ್ತದಿಂದ ಇರಬೇಕು, ಸಂತೋಷವಾಗಿರಬೇಕು, ಹುಮ್ಮಸ್ಸಿನಿಂದ ಇರಬೇಕು ಅಂತ ಹೇಳಿದ್ರೆ, ಅದಕ್ಕೆ ಒಂದು ನೆಮ್ಮದಿ ಇರಬೇಕು. ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ವಿಶ್ರಾಂತಿ ಬೇಕು ಅಂತ ಹೇಳಿ. ವಿಶ್ರಾಂತಿ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಕೃತಿಯೇ ಮಾಡಿದಂಥ ಒಂದು ವ್ಯವಸ್ಥೆ, ನಮ್ಮೊಳಗಡೆ ಅಡಗಿಸಿಟ್ಟಂತ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ನಿದ್ರೆ. ನಿದ್ರೆ ನಮಗೆ ಬರದೇ ಇದ್ರೆ, ನಮಗೆ ಬಾಲ್ಯದಿಂದಲೂ ನಮಗೆ ಗೊತ್ತಿದೆ, ಬಾಲ್ಯದ ಅನುಭವ ನಮಗೆ ನೆನಪಿಲ್ಲದೆ ಇರ್ಬೋದು, ಆದ್ರೆ ನಮ್ಮ ಮಕ್ಕಳು ಆ ರೀತಿ ನಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಮಗು ಹಠ ಮಾಡ್ತಿದ್ರೆ, ನಿದ್ದೆ ಬರೆದಿದ್ರೆ, ತಾಯಿ ಜೋಗಳವನ್ನ ಹಾಡ್ತಾಳೆ, ಹಾಡನ್ನ ಹಾಡ್ತಾಳೆ. ಆಗ ಮಗು ನಿದ್ದೆಗೆ ಜಾರಿ ಅದು ಆ ಶಾಂತ ಸ್ಥಿತಿಯನ್ನ ಪಡೆಯುತ್ತೆ. ನಾವು ಕೂಡ ನಮಗೆ ಬೇಕಾದಂಥ ಪ್ರಮಾಣದಲ್ಲಿ ನಿದ್ದೆ ಒದಗದೆ ಹೋದ್ರೆ ಮನಸ್ಸು ಕ್ಷೋಭೆಗೊಳ್ಳುತ್ತೆ, ಉದ್ವೇಗಕ್ಕೆ ಒಳಪಡುತ್ತೆ. ಹಾಗೆ ನಾವೊಂದು ರೀತಿ ಹಾಡನ್ನು ಕೇಳ್ತೀವಿ, ಮಗು ಒಂದು ರೀತಿ ಹಾಡನ್ನ ಜೋಗಳ ರೂಪದಲ್ಲಿ ಕೇಳಿ ಒಂದು ಪ್ರಸನ್ನತೆಯನ್ನ
ಪಡೆಯುತ್ತೆ ಅಂತ. ಹಾಗೆ ತಾಯಿಯ ಜೋಗುಳದಂತೆ ಈ ಭಗವದ್ಗೀತೆ ನಾವೆಲ್ಲರೂ ಕೂಡ ಭಗವದ್ಗೀತೆಗೆ ಮಕ್ಕಳಿದ್ದ ಹಾಗೆ. ಅದು ಆ ಧ್ಯಾನ ಶ್ಲೋಕಗಳಲ್ಲಿ ಬರುತ್ತೆ, ಅದನ್ನ ನೋಡೋಣ. ಈ ಒಂದು ನಿಲುವಿನಿಂದ ನಮ್ಮ ಉದ್ವೇಗವನ್ನ ಕಡಿಮೆ ಮಾಡಿ, ನಮಗೆ ಈ ದುಃಖದಲ್ಲಿ ಅಳ್ತಾ ಇದ್ದೀವಿ ನಾವು, ಏನು ಮಾಡೋದು ಅಂತ ಹೇಳಿ, ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಸಾಂತ್ವನ ಕೊಡುವಂತ ಒಂದು ಸ್ಥಿತಿಯಲ್ಲಿ ಭಗವದ್ಗೀತೆ ಇದೆ. ಇದು ತಾಯಿಯ ಜೋಗುಳ ಹಾಡು ಅನ್ನೋ ರೀತಿಯಲ್ಲಿ ಈ ಭಗವದ್ಗೀತೆಗೆ ಈ ಅಭಿಧಾನ ಬಂದಿದೆ. ಇದನ್ನ ನಾವು ಗಮನಿಸಬೇಕು ಅಂತ. ಈಗ ನಮಗೇನು ಅಂತ ಹೇಳಿದ್ರೆ, ಈಗಿನ ನಮ್ಮ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ನಮಗೆ ಇದ್ದ ಹಲವು ಸಮಸ್ಯೆಗಳ ಜೊತೆಗೆ ಈಗ ಜಗತ್ತನ್ನೆಲ್ಲವೂ ಕೂಡ ಇನ್ನೊಂದು ಸಮಸ್ಯೆ ಆವರಿಸಿಕೊಂಡಿದೆ ಅಂತೇಳಿ. ಈ ಸಮಸ್ಯೆಯಿಂದ ಹೇಗೆ ನಾವು ಬಿಡುಗಡೆಯನ್ನ ಪಡಿಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾವು ಭಗವದ್ಗೀತೆಯನ್ನ ನಾವು ಇಲ್ಲಿ ಭಗವದ್ಗೀತೆಗೆ ನಾವು ಶರಣು ಆಗ್ಬೋದು, ಭಗವದ್ಗೀತೆಯಲ್ಲಿ ನಾವು ಅದನ್ನ ನೋಡಬಹುದು ಅನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಭಗವದ್ಗೀತೆ ನಮ್ಮ ಈಗಿನ ಜೀವನ ಏನಿದೆ, ಈಗಿನ ಸದ್ಯದ ಈ ಕ್ಷಣ ಕೂಡ ನಮ್ಮ ಒಂದು ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಯುದ್ಧ ರಂಗದಲ್ಲಿ ಇರುವಂತಹ ಒಂದು ಸ್ಥಿತಿಯೇ ನಮಗೂ ಕೂಡ ಒದಗಿದೆ ಅಂತ. ನಾವು ಯುದ್ಧ ಅಂತ ಹೇಳಿದ್ರೆ ಯಾವುದೋ ಇನ್ನೊಂದು ದೇಶದ ಇನ್ನೊಂದು ರಾಜ್ಯದ ಸೈನ್ಯದ ಜೊತೆ ನಾವು ಮುಖಾಮುಖಿ ಮಾಡ್ತಾ ಇಲ್ಲ, ಆದ್ರೆ ಹೊರಗಿನ ವಾತಾವರಣವೇ ಅದು ನಮ್ಮ ಪಾಲಿಗೆ ಯುದ್ಧವಾಗ್ಬಿಟ್ಟಿದೆ, ಯುದ್ಧದ ಭೂಮಿಯ ರೀತಿಯಲ್ಲಿದೆ. ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ಬೇಕಾಗಿರುವಂಥದ್ದು, ಆದ್ರೆ ನಮಗೆ ಯುದ್ಧದಲ್ಲಿ ಭೂಮಿಯಲ್ಲಿ ಇದ್ದೀವಿ, ಯುದ್ಧ ಮಾಡುವಂತ ಸಾಮರ್ಥ್ಯ ಇಲ್ಲ, ಯುದ್ಧದಿಂದ ವಿಮುಖವಾಗುವಂತ ಒಂದು ಸ್ಥಿತಿ ನಮಗೂ ಅರ್ಜುನನ ರೀತಿಯಲ್ಲಿ ಒದಗಿದೆ. ಇಂಥ ಸಂದರ್ಭದಲ್ಲಿ ಮನಸ್ಸನ್ನು ತಿಳಿಗೊಳಿಸಿ ನಮಗೊಂದು ನೆಮ್ಮದಿಯನ್ನ, ಒಂದು ಸಾಂತ್ವನವನ್ನ ಕೊಡುವಂತ ಒಂದು ಕೆಲಸವನ್ನ ಭಗವದ್ಗೀತೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾವು ಆರಿಸ್ಕೊಂಡಿರುವಂಥದ್ದು ಭಗವದ್ಗೀತೆಯ ಈ ಕೃತಿಯನ್ನ ಅನ್ನೋದನ್ನ ನಾವು ಗಮನಿಸಬೇಕು. ಡಿ ವಿ ಜಿಯವರು ಅದಕ್ಕೆ ಆರಂಭದಲ್ಲಿ ಒಂದು ಅದ್ಭುತವಾದಂತ ಒಂದು ಮಾತನ್ನ ಬರೀತಾರೆ. ಏನ್ ಬರೀತಾರೆ ಅವರು ಅಂತ ಹೇಳಿದ್ರೆ, ಆರಂಭದಲ್ಲಿ ಭೂಮಿಕೆಯಾಗಿ ಅವರು ಕೆಲವೊಂದು ಪದ್ಯಗಳನ್ನ ಬರೀತಾರೆ. ಆ ಪದ್ಯಗಳಲ್ಲಿ ಗೀತೆ ನಮಗೆ ಹೇಗೆ ಒದಗತ್ತೆ ಅನ್ನೋದನ್ನ ಅವರು ತೋರಿಸ್ತಾರೆ. ಅದನ್ನ ಇಲ್ಲಿ ಕೆಲವೊಂದನ್ನ ನಾವು ನೋಡಬಹುದು. ಜಗದ್ರಣಾಂಗಣೆ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಇದು ಅವರು ಬರೆದಿರುವಂತ ಹಲವು ಪದ್ಯಗಳಲ್ಲಿ ಒಂದು ಪದ್ಯ. ಜಗದ್ರಣಾಂಗಣೆ, ಈ ಜಗತ್ತೇ ಒಂದು ರಣರಂಗ ಅಂತ ಅವ್ರನ್ನ ಹೇಳ್ತಾರೆ. ಈ ಜಗತ್ತು ಅನ್ನುವಂಥ ರಣರಂಗದಲ್ಲಿ ನಾವು ಇದ್ದೀವಲ್ಲ, ನಾವೆಲ್ಲರೂ ಈ ಜಗತ್ತು ಅನ್ನುವಂಥ ರಣರಂಗದಲ್ಲಿ ನಾವು ಇದ್ದೀವಿ, ಯೋಧರಾಗಿ ಇದ್ದು ಬಿಟ್ಟಿದ್ದೀವಿ, ಯೋಧರಾಗಿ ಧುಮುಕಾಗಿದೆ. ಯಸ್ಯ ಸ್ಮರಣ ಜಯ ಕಾರಣಂ, ಯಾರ ಸ್ಮರಣೆಯಿಂದಲೇ ಆ ಯುದ್ಧದಲ್ಲಿ ನಮ್ಗೆ ಜಯ ಸಿಗುತ್ತೋ ಅಂಥ ಪಾರ್ಥಸಾರಥಿ. ಯಾಕೆ ಅಂತ ಹೇಳಿದ್ರೆ ಅವನು ಆಲ್ರೆಡಿ ಒಬ್ಬರಿಗೆ ಆ ದಿಕ್ಕನ್ನು ತೋರಿಸಿದ್ದಾನೆ. ಅವನು ಪರಬ್ರಹ್ಮ ಸ್ವರೂಪ ಶ್ರೀಕೃಷ್ಣ, ಅಂಥವನಿಗೆ ನಾನು ನಮಿಸ್ತೀನಿ ಅನ್ನುವಂಥ ಒಂದು ಮಾತನ್ನ ಅವರು ಬರೀತಾರೆ ಅಂತೇಳಿ. ಆಮೇಲೆ ಮುಂದಕ್ಕೆ ಉದ್ದಕ್ಕೆ ಅವರು ಇದನ್ನ ಯಾಕೆ ನಾನು ಬರೀತಾ ಇದ್ದೀನಿ ಅನ್ನುವಂಥದ್ದನ್ನ ಹಲವು ಪದ್ಯಗಳಲ್ಲಿ ಅದನ್ನ ನಿರೂಪಣೆ ಮಾಡ್ತಾ ಬರ್ತಾರೆ. ಬರ್ತಾ ಅವರು ಗ್ರಂಥಾವತರಣ ಅನ್ನೋ ಭಾಗದಲ್ಲಿ ಕೆಲವೊಂದು 4 ಪದ್ಯಗಳನ್ನ ಬರೀತಾರೆ. ಅಲ್ಲಿ ಅವ್ರು ಹೇಳುವಂಥದ್ದು ತುಂಬಾ ಸ್ವಾರಸ್ಯಕರವಾಗಿದೆ. ಏನದು ಅಂತ ಹೇಳಿದ್ರೆ, ಯಾಕೆ ಈ ಗ್ರಂಥ ನನಗೆ ಮುಖ್ಯ ಅಂತ ಹೇಳಿ ಅದನ್ನ ಡಿ ವಿ ಜಿ ಅವ್ರು ಕಾಣಿಸ್ತಾರೆ. ಗುರಿಯೇ ಜೀವನ ಕದು ಬರಿ ಪರದಾಟಮೋ, ಮನಸ್ಸು ಬೇಡುವಿಂದ್ರಿಯ ಸುಖಮೋ, ಸಿರಿತನಮೋ ದೊರೆತನಮೋ, ಸೆರೆಮನೆಯೋ ತಿರುಕ ನುಂಡ ಕನಸೌತಣಮೋ. ಈ ಯುದ್ಧ ಬಂದಿದೆ, ಯುದ್ಧದಲ್ಲಿ ಇದ್ದೀವಿ, ಯುದ್ಧ ಭೂಮಿಯಲ್ಲಿ ಪ್ರಶ್ನೆಗಳು ಬರ್ತಾ ಇವೆ. ಏನು ಅಂತ ಹೇಳಿದ್ರೆ, ಈ ಯುದ್ಧವನ್ನು ನಾನು ಯಾಕೆ ಮಾಡಬೇಕು ಅಂತ, ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇದರಿಂದ ಈ ಯುದ್ಧದಲ್ಲಿ ಜಯವೋ ಅಥವಾ ಅಪಜಯವೋ ಏನೋ ಆಗತ್ತಲ್ವಾ, ಅದನ್ನ ಕಟ್ಕೊಂಡು ನನಗೆ ಏನಾಗಬೇಕಾಗಿದೆ ಅಂತ ಆ ಪ್ರಶ್ನೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಜೀವನ ಅಂದ್ರೇನೆ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಅದನ್ನ ಇಲ್ಲಿ ಹೇಳ್ತಾ ಇದೆ. ಗುರಿಯೇ
ಜೀವನಕ್ಕದು ಬರೀ ಏನು ಪರದಾಟವೋ? ಅದು ಜೀವನ ಅಂದ್ರೆ ಏನು? ಬರೀ ಪರದಾಟವೋ? ಅಥವಾ ಈ ಇಂದ್ರಿಯಗಳು, ಮನಸ್ಸು ಬಯಸುವಂತ ಒಂದು ಆಸೆಗಳ ಸಮೂಹವೋ? ಅಥವಾ ಆಸ್ತಿ ಅಂತಸ್ತು ಇದೋ? ಅಥವಾ ಅಧಿಕಾರವೋ? ಏನು ಇದೊಂದು ಸೆರೆಮನೆಯ? ಅಥವಾ ಮನುಷ್ಯನ ಒಂದು ಸ್ವಾತಂತ್ರ್ಯ ಹರಣಕ್ಕೋಸ್ಕರನೇ ಸಿದ್ಧವಾಗಿರುವಂತ ಒಂದು ವ್ಯವಸ್ಥೆನೋ ಇದು? ಅಥವಾ ತಿರುಕನುಂಡ ಕನಸಿನ ಔತಣವೋ ಇದು? ಆ ತಿರುಕನ ಕನಸು ನಮಗೆ ಗೊತ್ತಿದೆ. ಅಂದ್ರೆ ಕನಸಿನಲ್ಲಿ ನಾವು ವಾಸ್ತವವನ್ನ ಮರೆತು ವಾಸ್ತವದ ಸುಖವನ್ನ ಕಳ್ಕೊಂಡು, ಹೀಗೆ ಅಂದ್ರೆ ಒಂದು ರೀತಿ ಒಂದು ನೈರಾಶ್ಯ ಸವಿಯುವಂಥದ್ದು, ಅಥವಾ ಅರ್ಥವೇ ನಮಗೆ ಗೊತ್ತಾಗದೆ ಸಂಕಟ ಪಡುವಂತ ಒಂದು ವ್ಯವಸ್ಥೆನ ಇದು ಜೀವನ ಅಂತ ಹೇಳಿದ್ರೆ ಏನು ಇದು? ಜೀವಿತದ ಅರ್ಥವದೇನ್? ಅದು ದೈವಾಗ್ರಹ ಬಲಿಯೋ? ಸೃಷ್ಟಿ ಅಂಧವಿಕಟಮೋ? ಸೇವಹಾರ ಮದರೊಳೇನ್? ಅದು ಭಾವುಕರಿಗೆ ಸುಕೃತ ಭೂಮಿ ಅದು ಪಿರಿಯರ್ಥಂ. ತತ್ವ ವಿವೇಕದೆ ಹೀಗೆಲ್ಲ ಬರ್ಕೊಂಡು ಬರ್ತಾರೆ. ಆ 4 ಪದ್ಯಗಳಲ್ಲಿ ಪ್ರಶ್ನೆ ಅವರಿಗೆ, ಜೀವನ ಅಂದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕೊಳ್ತಾರೆ ಅಂತ. ನಮ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ ಅದೇ ರೀತಿಯಲ್ಲಿ ಕಾಣುವಂಥದ್ದು. ಏನು ಜೀವನದರ್ಥ? ಏನು ಪ್ರಪಂಚಾರ್ಥ? ಏನು ಜೀವ ಪ್ರಪಂಚಗಳ ಸಂಬಂಧ? ಕಾಣದಿಲ್ಲಿರುವುದೇನಾನು ಮುಂಟೆ? ಅದೇನು ಜ್ಞಾನ ಪ್ರಮಾಣವೇ? ಹೀಗೆಲ್ಲ ಪ್ರಶ್ನೆಗಳನ್ನ ಹಾಕೊಳ್ಳುವಂಥದ್ದು. ಹೀಗೆ ನಮಗೆ ಪ್ರತಿ ಕ್ಷಣವೂ ಕೂಡ ನಾವು ಜೀವನವನ್ನ, ಜಗತ್ತನ್ನ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಗೆ ಪ್ರಶ್ನೆಗಳು ಎದುರಾಗತ್ತೆ. ಇದನ್ನ ನಾವು ಗಮನಿಸ್ಬೇಕು ಅಂತ ನೋಡಿ. ನಾವು 4-5 ತಿಂಗಳ ಹಿಂದೆ ಆರಾಮಾಗಿ ಇದ್ವಿ. ಯಾವುದೇ ಸಂಕಟಗಳು ಎಷ್ಟೋ ಇತ್ತು. ಆವಾಗ್ಲೂ ಸಾಲ ಇತ್ತು, ಮತ್ತೆ ಬೇರೆ ಬೇರೆ ರೀತಿಯ ತೊಂದರೆಗಳಿತ್ತು. ಆದ್ರೂ ಕೂಡ ಅದಕ್ಕೆಲ್ಲ ಒಂದು ವ್ಯವಸ್ಥಿತವಾದಂತ ಒಂದು ಕ್ರಮ ಇದೆ. ಇನ್ನು ಇಷ್ಟು ಕಂತು ಕಟ್ಟಿದ್ರೆ ಸಾಲ ಮುಗೀತು, ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ನನ್ನ ಜೀವನ ಹೀಗಿರುತ್ತೆ, ಅಥವಾ ಯಾರೋ ಉದ್ಯೋಗಕ್ಕೆ ಆಗಷ್ಟೇ ಸೇರಿದ್ದಾನೆ, ಇನ್ನಿಷ್ಟು ವರ್ಷದಲ್ಲಿ ನಾನು ಹೀಗಿರ್ಬೋದು. ಹೀಗೆ ಒಂದು ಲೀನಿಯರ್ ಆಗಿ, ಒಂದು ವ್ಯವಸ್ಥಿತವಾಗಿ ಇದಾದ ಮೇಲೆ ಇದು ಒಂದು ಸೋಪಾನ ಕ್ರಮದಲ್ಲಿ ಜೀವನ ಕಟ್ಕೊಂಡು ಹೋಗುವಂತ ಒಂದು ಸಿದ್ಧವಾದಂತ ಒಂದು ನಂಬಿಕೆಗೆ ಅರ್ಹ ಅನ್ನುವಂಥ ರೀತಿಯಲ್ಲಿ ಒಂದು ಜೀವನ ವಿಧಾನ, ಒಂದು ದಾರಿ, ಜೀವನದ ದಾರಿ ಮಾರ್ಗ ನಮಗೆ ಸ್ಪಷ್ಟವಾಗಿತ್ತು. ದುಃಖ ಇದ್ರೂ ಕೂಡ ನಮಗೆ ಸಂತೋಷ ಪಡೋದಕ್ಕೂ ಅವಕಾಶ ಇತ್ತು. ಇನ್ನಾದ್ಮೇಲೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಇದು ಪರಿಹಾರ ಆಗತ್ತೆ ಬಿಡು ಅನ್ನುವಂಥ ಒಂದು ಪರಿಹಾರದ ಮಾರ್ಗವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಅನ್ನುವಂಥ ಒಂದು ವಿಶ್ವಾಸವೂ ಇತ್ತು. ಆದ್ರೆ ಯಾವತ್ತು ನಮಗೆ ಈ ಕೊರೋನಾ ವೈರಸ್ನಿಂದ ಉಂಟಾದಂತ ಈ ಒಂದು ಸಂದರ್ಭ ಎದುರಾಯ್ತು, ಆಗ ಒಂದು ಆತಂಕ ಸೃಷ್ಟಿಯಾಯ್ತು. ಏನಿದು, ನಾಳೆ ಏನಾಗ್ಬಿಡತ್ತೆ ಅಂತ ಹೇಳಿ. ನಾಳೆಗೆ ನನ್ನ ಜೀವನ ಸುಖ ಆಗತ್ತೆ ಅಂತ ನಾವು ಕನಸು ಕಾಣ್ತಾ ಇದ್ದ ಒಂದು ನಮ್ಮ ಜೀವನದ ಕ್ಷಣ ಏನಾಯ್ತು? ಅವತ್ತು ರಾತ್ರಿ ಎದ್ದು ಬೆಳಿಗ್ಗೆ ನಾವು ಅವತ್ತೆದ್ದು ಲಾಕ್ಡೌನ್ ಅನೌನ್ಸ್ ಮಾಡಿದ ಆ ಸಂದರ್ಭದಲ್ಲಿ ನಮ್ಮ ಮುಂದಿನ ಜೀವನಗಳೇನು, ಏನಾಗ್ಬಿಡುತ್ತೆ ಅನ್ನುವಂಥ ಒಂದು ಆತಂಕದ ಒಂದು ಬೀಜ ನಮ್ಮ ಒಳಗಡೆ ಸೇರ್ಕೊಂಡ್ಬಿಡ್ತು. ಮುಂದಿನ ದಿನಗಳು ಹೇಗೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ. ಅಂದ್ರೆ ಯಾವ ರೀತಿಯಲ್ಲಿ ಒಂದು ಗೊತ್ತಾದ ರೀತಿಯಲ್ಲಿ ಹೋಗ್ತಾ ಇದ್ದಂತ ಒಂದು ಜೀವನ ಒಂದು ಆತಂಕವನ್ನ, ಒಂದು ಭೀತಿಯನ್ನ, ಒಂದು ಅನಿರ್ದಿಷ್ಟತೆ, ಹೀಗೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಯಾವ ಕ್ಷಣ ಏನೂ ಆಗಬಹುದು ಅನ್ನುವಂಥ ಒಂದು ನಿಲುವನ್ನ ಜೀವನ ನಮ್ಮ ಮುಂದೆ ತಂದಿಟ್ಟು ಬಿಡ್ತು ಅನ್ನುವಂಥದ್ದು. ಇದು ಯುದ್ಧ ಬರುವಂತದ್ದೇ ಹೀಗೆ ಅಂತ. ಯುದ್ಧ ಅಂತ ಹೇಳಿದ್ರೆ ಯಾರು 6 ತಿಂಗಳು ಮೊದಲು ನಮ್ಮ ಶತ್ರು ಲೆಟರ್ ಹಾಕಿ ಅಥವಾ ಮೇಲ್ ಕಳಿಸಿ, ಇನ್ನು 6 ತಿಂಗಳಾದ್ಮೇಲೆ ನಿಮ್ಮ ಮೇಲೆ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ, ನೀವೆಲ್ಲ ಸಿದ್ಧವಾಗಿರಿ ಅಂತ ಹೇಳೋಲ್ಲ. ಯುದ್ಧ ಎದುರಾಗುವಂಥದ್ದೇ ನಾವು ಯಾವಾಗ ಸಿದ್ಧವಾಗಿರೋದಿಲ್ವೋ ಆವಾಗಲೇ ವೈರಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ದಾಳಿಗೆ ಬರುವಂಥದ್ದು, ಯುದ್ಧಕ್ಕೆ ಬರುವಂಥದ್ದು. ಹಾಗೆ ಈಗ ಎದುರಾದ ಸಂದರ್ಭವೂ ಕೂಡ ಹಾಗೆ ಇರುವಂಥದ್ದು. ಅಂದ್ರೆ ನಮಗಿದ್ದ ಸಾಕಷ್ಟು ಸಮಸ್ಯೆಗಳ ಮಧ್ಯೆ ಇದು ಒಂದು ವಿಶಿಷ್ಟ ಒಂದು ರೀತಿಯಲ್ಲಿ ನಾವು ಊಹೆನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯ ಇನ್ನೊಂದು ಸಮಸ್ಯೆ ಎದುರಾಗ್ಬಿಡ್ತು ಅಂತೇಳಿ. ಇದರಿಂದ ನಾವು ಹೇಗೆ ಬಿಡುಗಡೆ, ಇಂಥ ಸಂದರ್ಭದಲ್ಲಿ ಹೇಗೆ ನಾವು ಹೋರಾಟವನ್ನು ಮಾಡಬೇಕು, ಇದು ನಮಗೆ ಮುಖ್ಯ ಅಂತೇಳಿ. ಅಲ್ಲ, ಮಹಾಭಾರತದ ಕಾಲದಲ್ಲಿ ಅರ್ಜುನನಿಗೆ ಬಂದಂತಹ ಒಂದು ಸಮಸ್ಯೆಗೆ ಶ್ರೀಕೃಷ್ಣ ಕೊಟ್ಟಂತ ಉತ್ತರ ನಮ್ಮ ಕಾಲಕ್ಕೆ ಅದು ಹೇಗೆ ಒದಗತ್ತೆ, ಹೇಗೆ ನಮ್ಮ ಸಂದರ್ಭವನ್ನ, ನಮ್ಮ ಈ ಹೋರಾಟವನ್ನ ಅದು ನಿರ್ವಾಹ ಮಾಡಬಲ್ಲದು, ನಮಗೆ ಶಕ್ತಿಯನ್ನು ಕೊಡಬಹುದು, ನನ್ನ ಸಮಸ್ಯೆಗೆ ಅದು ಪರಿಹಾರ ಹೇಗಾಗಬಹುದು ಅನ್ನುವಂಥ ಪ್ರಶ್ನೆ ನಮಗೆ ಬರಬೇಕು. ಅದಕ್ಕೆ ಉತ್ತರ DVG ಅವರ ಈ ಕೃತಿಯಲ್ಲಿ ಇದೆ ಅಂತೇಳಿ. ಅಂದ್ರೆ ಭಗವದ್ಗೀತೆ ಎಲ್ಲ ಕಾಲದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬಂದಂತ ಒಂದು ವಿವೇಕವನ್ನ ಕಟ್ಟಿಕೊಡುತ್ತೆ ಅಂತ ಹೇಳಿ. ಅಂದ್ರೆ ಭಗವದ್ಗೀತೆಯನ್ನು ಓದಿದ್ರೆ ಕೋವಿಡ್ಗೆ ಅಥವಾ ಕೊರೋನಾ ವೈರಸ್ಗೆ ವ್ಯಾಕ್ಸಿನೇಷನ್ ಹೇಗ್ ಮಾಡೋದು ಅನ್ನುವಂಥದ್ದು ಗೊತ್ತಾಗತ್ತೆ ಅಂತಲ್ಲ. ವ್ಯಾಕ್ಸಿನೇಷನ್ಗೆ ಇಲ್ಲಿ ಒಂದು DVG ಅವರು ಎಲ್ಲೋ ಒಂದು ಬೀಜ ಮಂತ್ರದಲ್ಲಿ ಇಟ್ಟಿದ್ದಾರೆ ಅಂತಲ್ಲ. ಆದರೆ
ಈ ಸಂದರ್ಭವನ್ನ ನಾವು ಹೇಗೆ ಎದುರಿಸಬೇಕು ಅನ್ನುವಂತ ಒಂದು ಸ್ಥೈರ್ಯವನ್ನ, ವಿವೇಕವನ್ನ ಈ ಕೃತಿ ಕಟ್ಕೊಡುತ್ತೆ. ಅದು ನಮಗೆ ಮುಖ್ಯ ಅಂತೇಳಿ. ಹಾಗಾಗಿ ನಮ್ಮ ಪರಂಪರೆಯ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಈ ರೀತಿ ಎಲ್ಲಾ ಕೃತಿಗಳು ಕೂಡ ಆಯಾ ಕಾಲದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಒಂದು ಸಾಮರ್ಥ್ಯ ಅವುಗಳಿಗೆ ಇವೆ, ಅಂತರ್ಗತವಾಗಿಯೇ ಇದೆ, ಅದರ ಒಡಲಲ್ಲೇ ಇದೆ. ಆದರೆ ದುರಂತ ಅಂತ ಹೇಳಿದ್ರೆ ನಾವು ಅದನ್ನ ಗಮನಿಸ್ತಾನೆ ಇಲ್ಲ. ನಾವು ಅದಕ್ಕೆ ಯಾವುದೋ ಒಂದು ಸಿದ್ಧ ಮಾದರಿಯನ್ನ ಕೊಟ್ಟು ನಾವು ಅದು ಬರೀ ಆ ಗ್ರಂಥವನ್ನ ನಾವು ಕಂಠಸ್ಥ ಮಾಡ್ಕೊಳ್ತಾ ಇದ್ದೀವಿ ಹೊರತು, ಅಥವಾ ಅದನ್ನ ಪೂಜೆ ಮಾಡ್ತಾ ಇದ್ದೀವಿ ಹೊರತು, ನನ್ನ ಸಮಸ್ಯೆಗೆ ಅದು ಎಲ್ಲಿ ನೆರವಾಗತ್ತೆ ಅನ್ನುವಂತ ಒಂದು ವಿವೇಕ ದೃಷ್ಟಿಯಿಂದ ನಾವು ಅದನ್ನ ನೋಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ DVG ಅವರ ಈ ಕೃತಿ ಆ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿ. ಇನ್ನು ಇವತ್ತು ಈ ಕೃತಿಗೆ ಪೀಠಿಕೆ ತರನೇ ನಾವು ಮಾತಾಡಿದ್ದಾಯ್ತು. ಈ ಕೃತಿ ಯಾಕೆ ಬೇಕು ಅನ್ನೋದನ್ನ DVG ಅವರೇ ಆರಂಭದಲ್ಲೇ ಪದ್ಯಗಳ ಜೊತೆಗೆ ಒಂದು ಗದ್ಯದ ಭಾಗವನ್ನು ಕೂಡ ಹೇಳ್ತಾರೆ. ಒಂದು ಪ್ಯಾರಾದಲ್ಲಿ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆ ಭಾಗವನ್ನ ನಾವು ಇಲ್ಲಿ ನೋಡಬಹುದು ಅಂತ ಹೇಳಿ ಅನ್ಸುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ನಾನು ಚೆನ್ನಾಗಿ ಬದುಕಬೇಕು, ತನ್ನ ಬದುಕನ್ನು ಚೆನ್ನಾಗಿ ನಡೆಸಬೇಕು ಎಂಬ ಆಶೆ ಸ್ವಾಭಾವಿಕವಾಗಿ ಇರುತ್ತದಲ್ಲವೇ? ನಮ್ಮ ಬದುಕಿನಲ್ಲಿ ಯಾವುದು ಚೆನ್ನ, ಯಾವುದು ಸೊಗಸು, ಯಾವುದು ಬೆಲೆ ಬಾಳತಕ್ಕದ್ದು, ಚೆನ್ನ ಎಂದರೆ ಏನು, ಬೆಲೆ ಗೊತ್ತು ಮಾಡುವುದು ಹೇಗೆ, ಬದುಕನ್ನು ಚೆನ್ನ ಮಾಡುವುದು ಹೇಗೆ? ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕೆಂದು ಯಾರಿಗೆ ಮನಸ್ಸುಂಟೋ ಅಂಥವರು ಅಕ್ಕರೆಯಿಂದ ಓದಿ ತಿಳಿದುಕೊಳ್ಳಬೇಕಾದ ಗ್ರಂಥ ಭಗವದ್ಗೀತೆ. ಅದರಲ್ಲಿ ಜೀವ ಅಂದರೆ ಏನು, ಜೀವಕ್ಕೂ ಜಗತ್ತಿಗೂ ಏನು ಸಂಬಂಧ, ದೇವರು ಎಂಬುದೇನು, ಜೀವಕ್ಕೂ ದೇವರಿಗೂ ಸಂಬಂಧ ಎಂಥದ್ದು, ಇವೇ ಮೊದಲಾದ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ನಾವು ಈ ಕೊರೋನಾ ಸಮಸ್ಯೆ ಇದೆ, ಕೋವಿಡ್ನ ಸಮಸ್ಯೆ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಳ್ಳುವಂಥದ್ದು, ಈ ಸಮಸ್ಯೆಯಿಂದ ಪಾರಾಗುವಂಥ ವಿಧಾನ ಹೇಗೆ, ಈ ಸಮಸ್ಯೆ ಹೇಗೆ ನಮಗೆ ತೊಂದರೆಯನ್ನ ಉಂಟು ಮಾಡಬಹುದು ಇತ್ಯಾದಿಗಳೆಲ್ಲ ನಮಗೆ ಹಲವು ವಿಧದ ಪ್ರಶ್ನೆಗಳು ಎದುರಾಗತ್ತೆ. ಈ ಪ್ರಶ್ನೆಗಳೆಲ್ಲ ಯಾಕೆ ಎದುರಾಗತ್ತೆ ಅಂತ ಹೇಳಿದ್ರೆ, ನನ್ನ ಜೀವನವನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಇದು ಎಲ್ಲ ಮನುಷ್ಯರಿಗೂ ಕೂಡ ಯಾವಾಗ್ಲೂ ಇರುವಂತ ಒಂದು ಆಸೆನೆ ಆಗಿರುತ್ತೆ ಅಂತ. ಅದು ಕೊರೋನಾ ಸಂದರ್ಭದಲ್ಲಿ ಬಂದ ಆಸೆ ಅಲ್ಲ, ಈಗ ಮನೆಯಿಂದ ಹೊರಗಡೆನೆ ಧೈರ್ಯವಾಗಿ ಹೋಗಕ್ಕಾಗ್ತಿಲ್ಲಪ್ಪ ಅನ್ನುವಂತ ಕಾರಣದಿಂದ ಇದು ಬಂದಂಥದ್ದಲ್ಲ. ಎಲ್ಲಾ ಸಂದರ್ಭದಲ್ಲೂ ಕೂಡ ಮನುಷ್ಯ ಮಾಡುವಂತ ಎಲ್ಲ ಚಟುವಟಿಕೆಗಳು ಕೂಡ ತಾನು ಸಂತೋಷವಾಗಿ ಇರೋದಿಕ್ಕೆ, ಚೆನ್ನಾದ ಬದುಕನ್ನ ನಡೆಸೋದಿಕ್ಕೆ ಯಾವ ರೀತಿ ನಡೆಸಬಹುದು, ಯಾವುದಕ್ಕೆ ಅವಕಾಶವನ್ನು ಕೊಡುತ್ತೆ ಅನ್ನುವಂತ ಒಂದು ಆಸೆ ಇದೆಯಲ್ಲ, ಅದು ನಮಗೆಲ್ಲರಿಗೂ ಕೂಡ ಸ್ವಾಭಾವಿಕವಾಗಿ ಇರುತ್ತೆ ಅಂತ. ಹಾಗಿದ್ರೆ ಈ ಚೆನ್ನಾಗಿರೋದು ಅಂದ್ರೆ ಏನು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂತ. ನಾವು ಸಂತೋಷ ಅಂತ ಹೇಳಿ ಯಾವುದೋ ಇವತ್ತು ಒಂದು ವಸ್ತು ತಗೊಂಡ್ವಿ, ಆ ವಸ್ತುವಿನಿಂದ ನಮಗೆ ಸಂತೋಷ ಸಿಗೋದಿಲ್ಲ. ಹಾಗಿದ್ರೆ ಇನ್ನೊಂದೇನೋ ತಗೊಳ್ತೀವಿ, ಅದರಿಂದ ಸಂತೋಷ ಸಿಗ್ಬೋದು ಅಂತ ಹೇಳಿ, ಅದರಿಂದನೂ ಸಿಗೋದಿಲ್ಲ, ಇನ್ನೊಂದಕ್ಕೆ ಹೋಗ್ತೀವಿ, ಹೀಗೆ ಹೋಗ್ತಾನೆ ಇರ್ತೀವಿ. ಆವಾಗ ಒಂದು ಪ್ರಶ್ನೆ ಬರುತ್ತೆ, ಹಾಗಿದ್ರೆ ನಿಜವಾದ ಸಂತೋಷ ಎಲ್ಲಿದೆ? ಯಾವುದಕ್ಕೆ ನಾವು ಬೆಲೆಯನ್ನು ಕೊಡಬೇಕು? ಚೆನ್ನಾಗಿರೋದು ಅಂದ್ರೆ ಏನು? ಅದ್ರ ಬೆಲೆಯನ್ನು ನಿರ್ಣಯ ಮಾಡುವಂಥದ್ದು ಹೀಗೆ. ಈ ರೀತಿಯ ಪ್ರಶ್ನೆಗಳು ನಮ್ಗೆ ಉಂಟಾಗತ್ತೆ. ನಮ್ಗೆ ಈ ಪ್ರಶ್ನೆಗಳನ್ನ ನಮಗೆ ಕೇಳುವಂತ ಒಂದು ಅವಕಾಶ ಬರದೇ ಇರಬಹುದು ವೈಖರಿ ರೂಪದಲ್ಲಿ, ಹೊರಗಡೆ ಯಾರನ್ನೋ ಕೇಳಿ ಅಥವಾ ನಾವೇ ಇದು. ಆದ್ರೆ ಎಲ್ಲರಿಗೂ ಈ ವಿಧದ ಪ್ರಶ್ನೆಗಳಂತೂ ಬರುತ್ತೆ. ಈ ರೀತಿಯ ಪ್ರಶ್ನೆಗಳನ್ನ ಕೇಳಿಕೊಳ್ಳುವಂತಹ ಪ್ರವೃತ್ತಿ ಯಾರಿಗಿದೆಯೋ ಅಂಥವರಿಗೆ ನೆರವಾಗುವಂಥದ್ದು ಭಗವದ್ಗೀತೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕಿದನ್ನ. ಅಂದ್ರೆ ಎಲ್ಲರೂ ಭಗವದ್ಗೀತೆಯನ್ನು ಓದಬೇಕು ಅಂತ DVG ಅವ್ರು ಹೇಳ್ತಿಲ್ಲ. ನನಗೆ ಒಂದು ಪ್ರಶ್ನೆ ಬಂದಿದೆ, ಜೀವನ ಅಂದ್ರೆ ಏನು, ಇದರಲ್ಲಿ ಎಲ್ಲಿ ಸಂತೋಷ ಸಿಗತ್ತೆ, ಯಾವ್ದ್ರಲ್ಲಿ ಸಿಗತ್ತೆ, ಸಂತೋಷ ಅಂದ್ರೆ ಏನು ಇತ್ಯಾದಿ ಪ್ರಶ್ನೆಗಳು ಯಾರಿಗೆ ಬಂದಿವೆಯೋ ಅಂಥವ್ರಿಗೆ ನೆರವಾಗುವಂಥದ್ದು ಭಗವದ್ಗೀತೆ ಅಂತ. ಅಕ್ಕರೆಯಿಂದ ಆ ಮನಸ್ಸಿರಬೇಕು, ಅಂಥವ್ರು ಅಕ್ಕರೆಯಿಂದ ಓದಿ ತಿಳಿದುಕೊಳ್ಬೇಕಾದಂಥ ಗ್ರಂಥ ಅಂತ ಹೇಳಿದ್ರೆ ಭಗವದ್ಗೀತೆ ಅಂತ ಹೇಳ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ 3 ವಿಷಯಗಳನ್ನ ಇದು ಎಸ್ಟಾಬ್ಲಿಷ್ ಮಾಡುತ್ತೆ, ಹೇಳಿಕೊಡುತ್ತೆ ಅಂತ. ಏನದು ಅಂತ ಹೇಳಿದ್ರೆ, ಮೊದಲನೇದಾಗಿ ಜೀವ ಅಂದರೆ ಏನು ಅನ್ನೋದನ್ನ ಹೇಳ್ಕೊಡುತ್ತೆ. ಜೀವ ಅಂದ್ರೆ ಏನು ಅಂತ ಹೇಳಿದ್ರೆ ಮೊದಲಿಗೆ ಎಲ್ರಿಗೂ ನಾನು ಮುಖ್ಯ. ಎಲ್ಲರೂ ಬೆಳಿಗ್ಗೆ ಎದ್ದು ಕೂಡಲೇ ನೋಡೋದಕ್ಕೆ ಇಷ್ಟಪಡುವಂಥದ್ದೇನು ಅಂತ ಹೇಳಿದ್ರೆ ಕನ್ನಡಿ, ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಅದು ಭೌತಿಕವಾದ ಕನ್ನಡಿನೇ ಆಗಿರ್ಬೇಕಾಗಿಲ್ಲ, ಅದು ಅಂತರಂಗದ ಕನ್ನಡಿನೂ ಆಗಿರಬಹುದು. ಎಲ್ಲರಿಗೂ ಕೂಡ ನಾನು ಅನ್ನುವಂಥದ್ದು ಪ್ರತಿಕ್ಷಣ ಪ್ರತಿಫಲಿತವಾಗ್ತಾ ಇದೆ. ಆ ನಾನು ಅನ್ನೋದ್ರಲ್ಲೇ ಅವನು ಜಗತ್ತನ್ನು ಕಾಣ್ತಾ ಇರ್ತಾನೆ.
ಹಾಗಾಗಿ ಈ ಜೀವ ಅಂದರೆ ಯಾರು ಇದು. ಮತ್ತೆ ಎರಡನೇದು ಯಾರು ಅಂತ ಹೇಳಿದ್ರೆ, ನಮಗೊಂದು ಅವಕಾಶ ಇದೆಯಲ್ಲ, ನಾನು ಅನ್ನೋದಕ್ಕೆ ಒಂದು ಅವಕಾಶವನ್ನ, ಇದಕ್ಕೆ ಓಡಾಟಕ್ಕೆ, ಇದರ ಸಂಚಾರಕ್ಕೆ, ಇದರ ಅನಿವಾರ್ಯತೆಗಳಿಗೆ ಈ ಅವಕಾಶವನ್ನು ಕೊಟ್ಟಿರುವಂತದ್ದು ಒಂದು ಸ್ಪೇಸ್ ಇದೆಯಲ್ಲ, ಅದನ್ನ ನಾವು ಜಗತ್ತು ಅಂತ ಕರೆದ್ವಿ. ಈ ಜಗತ್ತು ಅಂದ್ರೆ ಏನು? ಏನೇನೋ ಕಾಣ್ತಾ ಇದೆ ಇಲ್ಲಿ. ಕಾಣೋ ಜಗತ್ತಿನಲ್ಲಿ ಕಾಣದೇ ಇರುವ ಸಂಗತಿಗಳು ನನಗೆ ಕಾಡ್ತಾ ಇದೆ. ಈ ರೀತಿಯ ಹಲವು ಆ ಜಗತ್ತಿನ ಆಯಾಮಗಳು ತೆರೆಕೊಳ್ತಾ ಹೋಗುತ್ತೆ. ಅಂದ್ರೆ ಜಗತ್ತು ಅಂದ್ರೆ ಏನು? ಇದು ಒಂದು ಪ್ರಶ್ನೆ ಬಂತು. ಜೀವ ಅಂದ್ರೆ ಏನು, ಜಗತ್ತು ಅಂದ್ರೆ ಏನು ಅಂತ. ಮತ್ತೆ ಈ ಎರಡರ ನಡುವೆ ಕಾಣದೇ ಇರುವಂತ ಸಂಗತಿಗಳಿದೆ. ಅಂದ್ರೆ ನಾವು ರಸ್ತೆ ಇದೆ ಅಂತ ಹೇಳಿ ಹೋಗ್ತಾ ಇರ್ತೀವಿ, ಆದ್ರೆ ರಸ್ತೆಯಲ್ಲಿ ಹೋದ ಮಾತ್ರಕ್ಕೆ ನಾವು ಯಾವ ಗುರಿಯನ್ನ ತಲುಪಬೇಕಿತ್ತು ಅದು ತಲುಪೋದಿಕ್ ನಮ್ಗೆ ಆಗೋದೇ ಇಲ್ಲ. ಹಾಗಿದ್ರೆ ಯಾಕೆ ಆಗೋದಿಲ್ಲ? ಏನಿದು? ಇದಕ್ಕೇನಾದ್ರೂ ಒಂದು ಕಾಣದೇ ಇರುವಂತ ಏನಾದ್ರೂ ಒಂದು ಇನ್ನೊಂದೇನೋ ಒಂದು ಇದೆಯಾ? ಈ ರೀತಿಯ ಒಂದು ಪ್ರಶ್ನೆ ಬರುತ್ತೆ. ಈ ರೀತಿಯ ಪ್ರಶ್ನೆಗಳಿಗೆಲ್ಲ ನಾವು ಒಂದು ಸ್ವರೂಪದಲ್ಲಿ ದೇವರು ಅಂತ ಕರೆದ್ವಿ, ಈಶ್ವರ ಅಂತ ಕರೆದ್ವಿ. ಈಶ್ವರ ಅಂದ್ರೆ ಏನು? ಈ ಕಾಣದೇ ಇರುವ ಒಂದು ಶಕ್ತಿ ಇದೆಯಲ್ಲ, ಇದ್ರ ಸ್ವರೂಪ ಏನು? ಈ ದೇವರ ಈಶ್ವರನ ಸ್ವರೂಪ ಏನು? ಈಶ್ವರ ಅಂತ ಹೇಳಿದ್ರೆ ಶಿವ ಅನ್ನೋ ಅರ್ಥದಲ್ಲ, ದೇವರು ಅನ್ನೋ ಅರ್ಥದಲ್ಲೇ ಶಾಸ್ತ್ರಗಳಲ್ಲಿ ಹೇಳುವಂಥದ್ದು. ಹಾಗೆ ಜೀವ, ಜಗತ್ತು ಮತ್ತೆ ಈಶ್ವರ, ದೇವರು, ಈ ಮೂರರ ನಂಟು ಏನು? ಈ ಪ್ರಶ್ನೆ ಬರುತ್ತೆ ಅಂತ. ಇದೇ ಅಧ್ಯಾತ್ಮದಲ್ಲಿ ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ. ಅಧ್ಯಾತ್ಮ ಶಾಸ್ತ್ರ ಹೇಳೋದಕ್ಕೆ ಹೊರಟಿರುವಂತದ್ದೇ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಅಂತ. ಜೀವ ಯಾರು, ಜಗತ್ತು ಅಂದ್ರೆ ಏನು, ಈಶ್ವರ ಇದಕ್ಕೆ ಸಂಪರ್ಕವಾಗಿರುವಂತ ಅಥವಾ ಇದನ್ನೆಲ್ಲ ಆವರಿಸ್ಕೊಂಡಿರುವಂತ ಒಂದು ಕಾಣದೇ ಇರುವಂತ ಒಂದು ಚೈತನ್ಯ ಅನ್ನುವಂಥದ್ದು ಇದ್ರೆ ಅದ್ರ ಸ್ವರೂಪ ಏನು? ಇದನ್ನ ಭಗವದ್ಗೀತೆ ನಮಗೆ ಉತ್ತರವನ್ನ ಕೊಡುತ್ತೆ ಈ ಪ್ರಶ್ನೆಗಳಿಗೆ ಅನ್ನೋದನ್ನ ಡಿ ವಿ ಜಿ ಅವರು ಹೇಳ್ತಾರೆ ಅಂತ ಹೇಳಿ. ಬಹುಶಃ ಇದು ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸತ್ತೆ. 1 ಗಂಟೆ ಹೊತ್ತು ಆಗಿದೆ. ಇದು ಮುಂದಿನ ಭಾನುವಾರ ಅವರು ಮುಂದೆ ಏನೋ ಭೂಮಿಕೆಯಲ್ಲಿ ಈ ಗ್ರಂಥಕ್ಕೆ ಇರುವಂತಹ ಆಯಾಮಗಳೇನು, ಈ ಗ್ರಂಥವನ್ನು ಹೇಗೆ ಅನುಸಂಧಾನ ಮಾಡಬೇಕು, ಮತ್ತೆ ಇದು ಸಾಧನ ಚತುಷ್ಟಯಗಳು, ಮತ್ತೆ ಈ ಸಂಬಂಧ ಚತುಷ್ಟಯಗಳು, ಇದ್ರ ಬಗ್ಗೆ ಎಲ್ಲವೂ ಕೂಡ ಅವರು ವಿವರವಾಗಿ ಹೇಳ್ತಾರೆ. ಅದ್ರ ಬಗ್ಗೆ ನಾವು ನೋಡಬಹುದು ಅಂತ. ಅಂದ್ರೆ ನಮ್ಮ ಜೀವನದ ಬಗ್ಗೆ ಬರುವಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಭಗವದ್ಗೀತೆ ಕೊಡುತ್ತೆ ಅನ್ನುವಂತ ಒಂದು ನಿಲುವು ಡಿ ವಿ ಜಿ ಅವರು. ಅಂದ್ರೆ ಜೀವನದ ಬಗ್ಗೆ ಎಲ್ಲ ಅಂತ ಹೇಳಿದ್ರೆ ಆವಾಗಲೇ ಹೇಳಿದಾಗೆ ಇದಕ್ಕೆ ಏನು ವ್ಯಾಕ್ಸಿನೇಷನ್, ಕೊರೋನಾಗೆ ವ್ಯಾಕ್ಸಿನ್ ಕಂಡುಹಿಡುವಂತ ವಿಧಾನ ಇದೆ ಅಂತಲ್ಲ. ಆದ್ರೆ ಜೀವನಕ್ಕೆ ಬರುವಂತ ನಮ್ಮ ಮನಸ್ಸಿಗೆ ಒದಗುವಂತ ಸುಖ ದುಃಖಗಳ ನೆಲೆ ಏನು ಅನ್ನೋದ್ರ ಬಗ್ಗೆ ಇದು ಮಾತಾಡುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಇನ್ನು ಉಪಸಂಹಾರವಾಗಿ ಹೇಳ್ಬೋದು ಅಂತಿದ್ರೆ, ಈ ಸುಮಾರು ಒಂದು 25 ಕಂತುಗಳಲ್ಲಿ ಮಾಡಬಹುದು ಅಂತ ಅಂದ್ಕೊಂಡಿರುವಂಥದ್ದು. ಇದು ಗೊತ್ತಿಲ್ಲ, ಅದು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಬರುತ್ತೆ ಏನು ಅನ್ನುವಂಥದ್ದು ನಮಗೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ಉಪನ್ಯಾಸ ಸರಣಿ ಬಗ್ಗೆ ನಾವು ಪ್ಲಾನ್ ಮಾಡೋದು ಆಗತ್ತೆ. ಇಲ್ಲಿ ಎಲ್ಲರಿಗೂ ನಾನು ಮಾಡ್ಕೊಳ್ಳುವಂತ ಒಂದು ವಿನಂತಿ ಅಂತ ಹೇಳಿದ್ರೆ, ಯಾರಿಗೆ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ದಯವಿಟ್ಟು ಡಿ ವಿ ಜಿ ಅವರ ಪುಸ್ತಕವನ್ನ ಯಾರಿಗಾಗ್ಲೇ ಓದಿದ್ದೀರಿ ಅವರು ಸರಿ, ಯಾರು ಓದಿಲ್ಲ ಅವರು ಓದೋದಕ್ಕೆ ಶುರು ಮಾಡಿದ್ರೆ ಇದು ಇನ್ನು ಹೆಚ್ಚು ನಮಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಒಂದು 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 ವಿಶೇಷ ಒಂದು ಇನ್ನೊಂದು ನೆಲೆ ಅದಕ್ಕೆ ಒದಗತ್ತೆ ಅನ್ನುವಂಥದ್ದು ಒಂದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಪ್ರಾಚೀನ ಕೃತಿಗಳ ಬಗ್ಗೆನೇ ನಮ್ಗೊಂದು ಅವಜ್ಞೆ ಇದೆ. ನಾವು ಯಾವುದೋ ಒಂದು ಭಾವಾವೇಶದಲ್ಲಿ ಕೆಲವೊಂದು ಕೃತಿಗಳನ್ನ ಆರಾಧನೆಯಿಂದ ನೋಡ್ತಾ ಇದ್ದೀವಿ ಹೊರತು ಅಧ್ಯಯನದ ದೃಷ್ಟಿಯಿಂದ ನಾವು ನೋಡ್ತಾ ಇಲ್ಲ. ಹಾಗಾಗಿ ಅಭಿಜ್ಞಾನದ ಉದ್ದೇಶವೇ ಮತ್ತೆ ಅಧ್ಯಯನಶೀಲತೆಯನ್ನ ಬೆಳೆಸಬೇಕು ಅನ್ನುವಂಥ ಒಂದು. ಅಧ್ಯಯನಶೀಲತೆ ಬೆಳೆಸಬೇಕು ಅಂತ ಹೇಳಿದ್ರೆ ಅದು ಕೇವಲ ಸಮಾಜದಲ್ಲಿ ಅಂತ ನಾವು ಅಂದ್ಕೊಂಡಿಲ್ಲ. ಅಭಿಜ್ಞಾನಕ್ಕೆ ಯಾರು ಬರ್ತಾರೆ, ಅಭಿಜ್ಞಾನದವ್ರು ಎಲ್ಲರೂ ಯಾರು ಸದಸ್ಯರು ಅಂತ ಯಾರೂ ಬರ್ಬೋದು, ಅವರೆಲ್ಲರೂ ಕೂಡ ತಾವು ಮೊದಲಿಗೆ ಅಧ್ಯಯನಶೀಲರಾಗಬೇಕು ಅನ್ನುವಂಥದ್ದೇ ಅಲ್ಲಿನ ನೆಲೆ. ಹಾಗಾಗಿ ನಮ್ಮ ಅಧ್ಯಯನದ ಭಾಗವಾಗೂ ಡಿ ವಿ ಜಿ ಅವರ ಕೃತಿಯನ್ನು ನಾವು ತಗೊಂಡಿರೋದ್ರಿಂದ ಈ ಒಂದು ಭಗವದ್ಗೀತೆಯನ್ನು ಇಲ್ಲಿ ಆರಿಸ್ಕೊಂಡಿರುವಂಥದ್ದು ಅಂತ ನಾನು ಆರಂಭದಲ್ಲೇ ಹೇಳಿದೆ. ಮತ್ತೆ ನಾವೆಲ್ಲರೂ ಕೂಡ ನಮ್ದು ಒಂದು ವಿಶಾಲವಾದಂಥ ಒಂದು ವಾಂಗ್ಮಯ ಪ್ರಪಂಚ ಇದೆ ನಮ್ಮ ದೇಶದಲ್ಲಿ. ಅದು ಶಾಸ್ತ್ರಗಳು ಬೇರೆ ಬೇರೆ ನೆಲೆಯಲ್ಲಿ ಹುಟ್ಟುಕೊಂಡಂತ ಇಲ್ಲಿನ ಏನು ವಿದ್ಯಾ ಒಂದು ಲೋಕ ಇದೆ, ಸಾರಸ್ವತ ಪ್ರಪಂಚ ಇದೆ, ಅದನ್ನೆಲ್ಲವೂ ಕೂಡ ನಾವು ಅಧ್ಯಯನವನ್ನ ಬೆಳೆಸ್ಕೊಂಡು ಅದನ್ನು ನೋಡುವಂತಹ ಪ್ರವೃತ್ತಿಯನ್ನ ನಾವು ಬೆಳೆಸ್ಕೋಬೇಕು. ಕೇವಲ ನಾವು ಘೋಷಣೆಗಳ ಮಟ್ಟಕ್ಕೆ, ಆರಾಧನೆಯ ಮಟ್ಟಕ್ಕೆ ಒಂದು ಕೃತಿಯನ್ನ ನಿಲ್ಲಿಸೋದ್ರಿಂದ ಪ್ರಯೋಜನ ಇಲ್ಲ. ಅದು ಡಿ ವಿ ಜಿ ಅವರೇ ಬಹಳ ಚೆನ್ನಾಗಿ ಹೇಳ್ತಾರೆ. ಪಾರಾಯಣಕ್ಕೆ ಅವರು ಬೇರೆನೇ ಒಂದು ವಿಶೇಷವಾದಂತ ಒಂದು ಅರ್ಥವನ್ನ ಅವರು ಕೊಡ್ತಾರೆ. ಹೀಗಾಗಿ ನಾವು ಅಧ್ಯಯನಶೀಲತೆಯನ್ನ ಬೆಳೆಸ್ಕೊಳ್ಳೋಣ.
ಅಧ್ಯಯನಶೀಲತೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು 1000 ವರ್ಷದ ಹಿಂದಿನ ಕೃತಿಯನ್ನ ನನ್ನ ಜೀವನಕ್ಕೆ ಇದು ಹೇಗೆ ಒದಗತ್ತೆ ಅನ್ನುವಂತ ಒಂದು ವಿಮರ್ಶೆಯನ್ನ, ವಿಶ್ಲೇಷಣೆಯನ್ನ, ಅದು ನಿಕಷಕ್ಕೆ ಒಡ್ಡುವಂತ ರೀತಿಯಲ್ಲಿ ನಾವು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅದನ್ನ ಆ, ಅದನ್ನು ಒಳಪಡಿಸುವಂಥದ್ದು. ಇದು ಈ ಕೃತಿ ನಿಜವಾಗ್ಲೂ ಶಾಶ್ವತ ಮೌಲ್ಯ ಇದೆಯೋ ಇಲ್ಲವೋ ಅನ್ನುವಂತ ಒಂದು ನಿಕಷದ ಒಂದು ಆ, ಒಂದು ಆಯಾಮ ಅಂತ ಹೇಳಿದ್ರೆ ಅದು ಅಧ್ಯಯನಶೀಲತೆ ಅಂತ ಹೇಳಿ. ಹಾಗಾಗಿ ನಾವು ಹೆಚ್ಚೆಚ್ಚು ಅಧ್ಯಯನಶೀಲರಾಗೋಣ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇವತ್ತಿನ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಅನಿಸಿಕೆಗಳಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮೂಲಕ ನೀವು ತಿಳಿಸ್ಬೋದು. ಅದರ ಯಾವುದೇ ಕುಂದುಕೊರತೆಗಳಿದ್ರೆ ಅದು ನನ್ನ ಕೈಯಲ್ಲಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅದನ್ನ ಪರಿಹರಿಸಿಕೊಂಡು ಮುಂದೆ ಈ ಚರ್ಚೆಗಳಲ್ಲಿ ನಾವು ಭಾಗವಹಿಸುವಂತ ಒಂದು ಕೆಲಸವನ್ನ ಮಾಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಈ ಏನು ಭಗವದ್ಗೀತೆಯ ಅನುಸಂಧಾನದ ಮೂಲಕ ನಮ್ಮ ಭಾರತೀಯ ಅಧ್ಯಯನ ಪರಂಪರೆಗೆ ಮತ್ತೆ ನಾವು ಒಂದು ಹೊಸ ಒಂದು ಏನು ಒಂದು ಆಯಾಮವನ್ನು ಕೊಡುವಂತ ಒಂದು ಸಂಕಲ್ಪವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಮುಂದಿನ ಭಾನುವಾರ ನಾವು ಮತ್ತೆ ಸೇರೋಣ ಅಂತ ಹೇಳಿ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂತ ಎಲ್ಲ ಸಹೃದಯರಿಗೂ ಕೂಡ ನಾನು ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.